ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ವಿಷ್ಣು ಸಹಸ್ರನಾಮ, ಅದರ ಪೂರ್ವ ಪೀಠಿಕೆಗಳು ಮತ್ತು ನಾಮಗಳ ಬಗ್ಗೆ ನಾವು ನೋಡ್ಕೊಂಡು ಬಂದ್ವಿ, ಸಾಧ್ಯವಾದಷ್ಟು ತಿಳಿದ್ವಿ. ಹಿಂದಿನ ವಿಡಿಯೋದಲ್ಲಿ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ ಈ ಶ್ಲೋಕವನ್ನು ನೋಡ್ತಿದ್ವಿ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷ ಮಹಾಸ್ವನಃ, ಮಹಾಸ್ವನಃ ಅನ್ನೋ ಅರ್ಥವನ್ನು ನೋಡಿ ಅಲ್ಲಿಗೆ ನಿಲ್ಲಿಸಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ಮಹಾಸ್ವನಃ ಅನ್ನೋದರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಅರ್ಥವನ್ನು ನೋಡಿಕೊಂಡು ಮುಂದಿನ ನಾಮಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಿಂದೆ ನೋಡಿದ್ವಿ ಅಸು ಅಂದರೆ ಪ್ರಾಣಶಕ್ತಿ ಅಂತ ಹೇಳಿ. ಇದು ಮಹಾ ಅಸು ಅಂದರೆ ಪ್ರಾಣಶಕ್ತಿಯ ಸಾಕಾರ, ಸಕಲ ಚೇಷ್ಟಕರಾದ ಎಲ್ಲ ಜೀವಿಗಳಲ್ಲಿಯೂ ಇದ್ದು ಅವರಿಗೂ ಚೇಷ್ಟಕರಾದಂತಹ ಮುಖ್ಯ ಪ್ರಾಣದೇವರು ವಾಯುದೇವರು, ಅವರು ಮಹಾ ಅಸು. ಆ ಮಹಾ ಅಸು, ಮಹಾ ಮುಖ್ಯ ಪ್ರಾಣನಿಗೂ ಕೂಡ ಅನ ಅಂದರೆ ಅನಚೇಷ್ಟಾಯಾಮ್ ಅಂತ ಧಾತು. ಆ ಪ್ರಾಣನಿಗೂ ಚೇಷ್ಟಕನಾದಂತಹ ಭಗವಂತ ಯಾರ ಉಸಿರಿನಿಂದ ಪ್ರಾಣ ಹುಟ್ಟಿತೋ, ಪ್ರಾಣಶಕ್ತಿ ಅಂದರೆ ಮುಖ್ಯ ಪ್ರಾಣ ಹುಟ್ಟಿದನೋ ಆ ಭಗವಂತ ಅವನು ಮಹಾ ಅಸು ಅನಹ, ಮಹಾಸ್ವನಃ ಅಂತ ಹೇಳಿ. ಇನ್ನೊಂದು ಅಸು ಅಂದರೆ ಇಂದ್ರಿಯಗಳು, ಅವುಗಳ ಚೇಷ್ಟಕರು ಯಾರ್ಯಾರಿದ್ದಾರೆ? ಅಸು ಅನರು ಅಂದರೆ ದೇವತೆಗಳು, ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ. ಅವರಿಗೂ ಕೂಡ ನಿಯಾಮಕ ವಾಯುದೇವರು ಅಂತ. ಇಲ್ಲಿ ಪುರಾಣಗಳಲ್ಲಿ ಈ ಇಂದ್ರಿಯಗಳ ಮೇಲಾಟದ ಬಗ್ಗೆ ಅಂದರೆ ಕಾಂಪಿಟೇಷನ್ ಬಗ್ಗೆ ಒಂದು ಇದೆ. ಆ ಇಂದ್ರಿಯಗಳಲ್ಲಿ ಕಾಂಪಿಟೇಷನ್ ಆಯ್ತಂತೆ, ನಾ ಹೆಚ್ಚು ಅಂತ ಹೇಳಿ. ಆ ಕಣ್ಣು ಹೇಳ್ತು ಇಂದ್ರಿಯಾನ ನಯನಂ ಪ್ರಧಾನಂ ಅಂತ ಹೇಳಿ, ಹಾಗಾಗಿ ನಾನೇ ಶ್ರೇಷ್ಠ ಅಂತ. ಕಾಲು ಹೇಳ್ತು ನಾನಿಲ್ಲ ಅಂದ್ರೆ ಯಾರು ಎಲ್ಲಿ ಹೋಗಕ್ಕೆ ಆಗಲ್ಲ, ನೀನು ನೋಡಿ ಏನು ಉಪಯೋಗ, ನಾನು ಅಲ್ಲಿ ಕರ್ಕೊಂಡು ಹೋದ್ರೆ ತಾನೇ ಅಂತ ಕಾಲು ಹೇಳುತ್ತು. ಏನಾದ್ರೇನು, ನನ್ನ ಕೈ ಇದ್ರೆ ತಾನೇ ನಾಗರಿಕತೆ ಬೆಳೆದಿದ್ದೇ ಕೈಯಿಂದ, ಹಾಗಾಗಿ ನಾನು ಶ್ರೇಷ್ಠ ಅಂತು. ಇನ್ನೊಂದೇನೋ ಮಾತಾಡೋ ಇಂದ್ರಿಯ ನಾಲ್ಗೆ ಹೇಳ್ತು ಮನುಷ್ಯನ್ಗೆ ಒಳ್ಳೇದಾಗೋಕ್ಕೂ ಕೆಟ್ಟದಾಗೋದಕ್ಕೂ ನನ್ನಿಂದಲೇ ಆಗೋದು, ನಾನು ಒಳ್ಳೆ ಮಾತು ಆಡಿಸಿದ್ರೆ ಮಾತ್ರ ಒಳ್ಳೆ ಮಾತು ಲೋಕದಲ್ಲಿ ಒಳ್ಳೇದಾಗತ್ತೆ, ಇಲ್ಲ ಅಂದ್ರೆ ಊರವ್ರ ಕೆಲೆಲ್ಲ ಹೊಡೆತ ತಿನ್ಬೇಕಾಗುತ್ತೆ ಅಂತ ಅದು ಹೇಳ್ತು. ಕಿವಿ ಇನ್ನೊಂದು ಹೇಳ್ತು. ಹೀಗೆ ಎಲ್ಲ ಇಂದ್ರಿಯಗಳು ನಾನೇ ಶ್ರೇಷ್ಠ ಅಂತಿದ್ದಾಗ ಅವುಗಳಲ್ಲಿ ಒಂದು ನಾರದ್ರನ್ನ ಕೇಳಿದ್ರು. ಯಥಾ ಪ್ರಕಾರ ಈ ಥರದ್ದೇನೇ ಆದರೂ ನಾರದ್ರೆ ಬರಬೇಕು. ನಾರದನ್ ಕೇಳಿದ್ರು, ಸರಿನಪ್ಪ ಒಂದು ಕೆಲಸ ಮಾಡಿ, ನಾನು ನೋಡ್ಕೊಳ್ತಾ ಇರ್ತೀನಿ, ಒಂದೊಂದೇ ಇಂದ್ರಿಯಗಳು ಹೊರಗೆ ಬನ್ರಿ ಆ ದೇಹದಿಂದ, ಏನೇನಾಗತ್ತೆ ನೋಡೋಣ ಅಂತ. ಸರಿ, ಕಣ್ಣು ಹೊರಗೆ ಬಂತು, ಕಣ್ಣಿನ ಇಂದ್ರ ಅಂದ್ರೆ ಕಣ್ಣು ಕಾಣೋದು ತಪ್ಪಿತು. ಕಣ್ಣು ಕಾಣದೇ ಇದ್ರೂ ಕೂಡ ಪ್ರಾಣ ಹೋಗ್ಲಿಲ್ಲ, ಆ ಮನುಷ್ಯ ಬದುಕಿದ್ದ. ಕಿವಿ ಹೋಯ್ತು, ಅವನು ಕೇಳೋ ಶಕ್ತಿ ಇಲ್ಲ, ಆದ್ರೂ ಬದುಕಿದ್ದ. ಕಾಲು ಹೋಯ್ತು, ಕಾಲು ಬಿದ್ದು ಹೋಯ್ತು, ನಡೆದಾಡಕ್ಕಾಗ್ಲಿಲ್ಲ, ಆದ್ರೂ ಬದುಕಿದ್ದ. ಕೈ ಬಿದ್ದು ಹೋಯ್ತು, ಏನು ಕೆಲಸ ಮಾಡಕ್ಕಾಗ್ತಿಲ್ಲ, ಆದ್ರೂ ಬದುಕಿದ್ದ. ಹಿಂಗೆ ಕಿವಿ ಎಲ್ಲ ಇಂದ್ರಿಯಗಳು ಹೋಯ್ತು, ಸ್ಪರ್ಶ ಶಕ್ತಿಯೂ ಕಳ್ಕೋಯ್ತು, ಕೊನೆಗೆ ಬುದ್ಧಿಯೂ ಹೊರಗೆ ಬಂತು. ಬುದ್ಧಿ ಇಲ್ದೆಯೋ ಮನುಷ್ಯ ಬದುಕ್ಬಿಟ್ಟ. ಕೊನೆಗೆ ಎಲ್ಲ ಹೋದ್ಮೇಲೂ ಕೂಡ ಇನ್ನ ಪ್ರಾಣ ಇತ್ತು, ಯಾರು ಏನು ಎತ್ಕೊಂಡು ಹೋಗ್ಲಿಲ್ಲ, ಹುಳ್ಳು ಇಲ್ಲ, ಬೆಂಕಿನೂ ಹಾಕ್ಲಿಲ್ಲ. ಕೊನೆಗೆ ಆಯ್ತು, ನಾರದ್ರು ಹೇಳಿದ್ರು, ಅಪ್ಪ ಮುಖ್ಯ ಪ್ರಾಣ ನೀನು ಈಗ ಹೊರಗೆ ಬಾ, ಏನಾಗತ್ತೆ ನೋಡೋಣ ಅಂತ. ಸರಿ, ಮುಖ್ಯ ಪ್ರಾಣ ದೇವ್ರು ಹೊರಗೆ ಬಂದ ತಕ್ಷಣ ಡಾಕ್ಟರ್ ಡಿಕ್ಲೇರ್ ಮಾಡಿದ್ರು, ಇದು ಇನ್ನ ಹೋಯ್ತು ಪ್ರಾಣ, ಇನ್ ಸುಡೋದಷ್ಟೇ ಅಂತ ಹೇಳಿ. ಸರಿ, ಎಲ್ಲ ಎತ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಇಂದ್ರಿಯ ಅಭಿಮಾನಿ ದೇವಗಳು ಇತ್ಯರ್ಥ ಆಗ್ಲಿಲ್ವಂತೆ. ಎಲ್ಲ ಶುರು ಮಾಡಿದ್ರು, ಪ್ರಾಣ ಬಂದ್ಮೇಲೆ ಹೌದು ಆಯ್ತು, ಬಟ್ ನಾವೆಲ್ಲ ಹೋಗ್ಮೇಲೆನೆ ಅದೆಲ್ಲ ನಾವು ಹೊರಗೆ ಬಂದಿದ್ದಕ್ಕೆ ಅಷ್ಟೆಲ್ಲ ಆಗಿದ್ದು, ಒಂದೊಂದೇ ಬಿದ್ದೋಯ್ತು, ಹಂಗಾಗಿ ಪ್ರಾಣ ಹೋಯ್ತು,
ನಾನು ಒಪ್ಪಲ್ಲ ಅಂತ ಎಲ್ಲ ಶುರು ಮಾಡಿದ್ರು. ಸರಿ, ನಾರದ್ರು ಹೇಳಿದ್ರಂತೆ, ಆಯ್ತಪ್ಪ, ಈಗ ಯಾರ್ಯಾರು ಹೊರಗೆ ಬಂದ್ರು ಅವರೆಲ್ಲ ಒಳಗಡೆ ಹೋಗಿ ಏನಾಗತ್ತೆ ನೋಡೋಣ ಅಂತ. ಸರಿ, ಕಣ್ಣು ಮೊದಲು ಹೋಗಿದ್ದ ಕಣ್ಣು ಬಂತು ದೇಹದಲ್ಲಿ, ಏನು ಉಪಯೋಗ ಆಗಲಿಲ್ಲ. ಕಿವಿ ಬಂತು, ಕಾಲು ಬಂತು, ಕೈ, ಮಾತಾಡೋ ಇಂದ್ರಿಯ ಎಲ್ಲ ಬಂತು, ಸ್ಪರ್ಶ ಶಕ್ತಿ ಅದು ಕೂಡ ಬಂತು. ಆದರೂ ಕೂಡ ಎಲ್ಲ ಅದನ್ನ ಹೆಣ ಅಂತಾನೆ ಅಂತಿದ್ರು. ಅದಕ್ಕೆ ಏನೇನು ಕ್ರಿಯೆ ಮಾಡ್ಬೇಕೆಲ್ಲ ಮಾಡ್ತಾ ಇದ್ರು. ಕೊನೆಯದಾಗಿ ನಾರದ್ರು ಹೇಳಿದ್ರು, ಅಯ್ಯ ಪ್ರಾಣ, ನೀನು ಒಳಗಡೆ ಬಾ ಅಂತ. ಸರಿ, ಪ್ರಾಣದೇವರು ಒಳಗೆ ಬಂದ ತಕ್ಷಣ ಮತ್ತೆ ಆ ಆ ಜೀವ ಬಂತು. ಆಮೇಲೆ ಆ ಇಂದ್ರಿಯಗಳೆಲ್ಲ ಇದ್ದು ಕೂಡ ಜೀವ ಇಲ್ಲದೆ ಇದ್ದಾಗ ಆ ಇಂದ್ರಿಯಗಳಿಗೆ ಯಾವ ಬೆಲೆಯೂ ಇರಲಿಲ್ಲ. ಆ ಜೀವ ಒಳಗೆ ಬಂದ ತಕ್ಷಣ ಆ ಇಂದ್ರಿಯಗಳಿಂದ ಎಲ್ಲ ಕೆಲಸಗಳು ಮತ್ತೆ ಆಗ್ಲಿಕ್ಕೆ ಶುರು ಆಯಿತು. ಡಾಕ್ಟರ್ ಸರ್ಟಿಫೈ ಮಾಡಿದ್ರು ಪ್ರಾಣ ಹೋಗ್ಲಿಲ್ಲ ಅಂತ. ಸರಿ, ಅಲ್ಲಿಗೆ ಪ್ರಾಣ ಇದ್ದರೆ ಮಾತ್ರ ಎಲ್ಲ ಇಂದ್ರಿಯಗಳಿಗೂ ಶಕ್ತಿ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಆಯ್ತು ಅಂತ ಹೇಳಿ ಇದು ಪುರಾಣದ ಒಂದು ಕಥೆ. ಅಂದ್ರೆ ದೇವತೆಗಳು ನಿಜವಾಗ್ಲೂ ಹೊಡೆದಾಡ್ಕೊಳ್ಳೋದಿಲ್ಲ. ಅಂದ್ರೆ ಆ ಆ ಉತ್ತಮತೆ ಸಾರೋದಕ್ಕೋಸ್ಕರ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳ ರೂಪದಲ್ಲಿ ಆ ತತ್ವವನ್ನ ನಮಗೆ ಕೊಡ್ತಾರೆ. ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮಹಾಸ್ವನಃ ಅಂತಂದ್ರೆ ಮಹಾಂಶ್ಚಾಸೌ ಅಸ್ವನಶ್ಚ ಅಂತ ಹೇಳಿ. ಸ್ವನ ಅಂದ್ರೆ ಶಬ್ದ ಅಂತ ನಾವು ನೋಡಿದ್ವಿ ಹಿಂದೆ. ಅಸ್ವನ ಅಂದ್ರೆ ಶಬ್ದರಾಹಿತ್ಯ, ಶಬ್ದ ಇಲ್ಲದೆ ಇರೋದು, ಅಂದ್ರೆ ಸೈಲೆನ್ಸ್ ಅಂತ ಹೇಳಿ. ಇದು ಮಹಾಂಶ್ಚಾಸು ಅಸ್ವನಶ್ಚ, ಮಹಾ ಅಸ್ವನ ಅಂದ್ರೆ ಇದು ಇದು ಅತಿ ದೊಡ್ಡ ಸೈಲೆನ್ಸ್ ಅಂತ ಹೇಳಿ. ನಿಶ್ಶಬ್ದ, ಇದಕ್ಕಿಂತ ನಿಶಬ್ದವಾಗಿರೋದು ಇನ್ನೊಂದು ಇಲ್ವೇ ಇಲ್ಲ, ಅಥವಾ ಮಾತಿಲ್ಲದ್ದು ಅಂತ ಅರ್ಥ. ಇಲ್ಲಿ ನಾವು ಒಂದನ್ನ ಗಮನಿಸಬೇಕು. ಶಬ್ದ ಇಲ್ಲದವರು ಅಂದ್ರೆ ಯಾರು? ಅಂದ್ರೆ ಮಾತಿನ ಅವಶ್ಯಕತೆ ಇಲ್ಲದವರು. ನಾವು ನಿತ್ಯ ಪ್ರಾರ್ಥನೆ ಮಾಡೋದೇನು? ಧಿಯಃ ಯಹ ನಃ ಪ್ರಚೋದಯಾತ್, ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನು ಪ್ರಚೋದಿಸಲಿ ಭಗವಂತ ಅಂತೇಳಿ. ಹಾಗೆ ಆಯಾ ಅಭಿಮಾನಿ ದೇವತೆಗಳು ಕೂಡ ನಮ್ಮಲ್ಲಿ ಯಾವುದೇ ವಿಷಯವನ್ನು ನೇರವಾಗಿ ನಮ್ಮ ಜೊತೆ ಮಾತಾಡಲ್ಲ. ಯಾವುದೋ ಬಂದು ಇದು ಹಿಂಗೆ ಮಾಡಿ ಹಿಂಗೆ ಮಾಡು ಅಂತ ಯಾರು ಹೇಳಲ್ಲ. ನಮಗೆ ಯಾವ ಸಂದರ್ಭದಲ್ಲಿ ಹೇಗೆ ಬೇಕೋ ಹಾಗೆ ನಾವು ನಮ್ಮ ಕರ್ಮಕ್ಕೆ ಅದ ಫಲಕ್ಕೆ ತಕ್ಕಂಗೆ ನಾವು ಊರ್ಧ್ವಗತಿಗೆ ಹೋಗ್ಬೇಕೋ ಅಧೋಗತಿಗೆ ಹೋಗ್ಬೇಕೋ ಏನು, ಅದಕ್ಕೆ ತಕ್ಕಂಗೆ ನಮಗೆ ಪ್ರಚೋದನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ತಕ್ಕಂಗೆ ಕರ್ಮ ಆಗುತ್ತೆ. ಹಂಗಾಗಿ ಆ ದೇವತೆಗಳಿಗೆ ಮಾತು ಇಲ್ಲ, ಅವರು ಅಸ್ವನರು. ಆ ದೇವತೆಗಳ ಜೊತೆಗೆ ಕೂಡ ಮಾತಾಡಕ್ಕೆ ಭಗವಂತ ವಿಶೇಷವಾಗಿ ಅವನು ಮಾತಾಡಬೇಕಾಗಿಲ್ಲ. ನಾವು ಪುರಾಣಗಳಲ್ಲಿ ಕೆಲವು ಕಡೆ ಕಥೆಗಳನ್ನ ಕೇಳ್ತೀವಿ. ಏನೋ ಲೋಕದಲ್ಲಿ ತೊಂದರೆ ಆಗ್ತಿರುತ್ತೆ, ರಾಕ್ಷಸರ ಅಟ್ಟಹಾಸ ಶುರುವಾಗಿರುತ್ತೆ. ದೇವತೆಗಳು ಚತುರ್ಮುಖ ಬ್ರಹ್ಮನ್ನ ಮುಂದೆ ಮಾಡಿಕೊಂಡು ಹೋಗ್ತಾರೆ. ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಕೆಲವು ಸತಿ ಹೇಳ್ತಾರೆ ಭಗವಂತ ಕಾಣಿಸೋದೇ ಇಲ್ಲಂತೆ. ಯಾವುದೋ ಒಂದು ಬೆಳಕಿನ ಪುಂಜ ಕಾಣಿಸ್ತು, ಇವ್ರಿಗೇನೋ ಬ್ರಹ್ಮನಿಗೆ ಆ ಹೊಳಹು ಬಂತು ತಲೆಯಲ್ಲಿ, ಹೀಗೆ ಭಗವಂತ ನಾನು ಇದೀನಿ, ಯೋಚನೆ ಮಾಡಬೇಡಿ, ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಧೈರ್ಯ ಕೊಟ್ಟು ಕಳಿಸ್ಬಿಟ್ಟ, ಎದುರಿಗೆ ಕಾಣಿಸ್ಕೊಳ್ಳಿಲ್ಲ ಅಂತ. ಹಾಗಾಗಿ ಅವ್ರು ಯಾವ ದೇವತೆಗಳಿಗೂ ಭಗವಂತನಿಗೂ ಮಾತನಾಡುವ ಅವಶ್ಯಕತೆ ಇಲ್ಲ. ಹಾಗೆ ಅವರವರಲ್ಲಿ ಏನೇನ್ ಬೇಕೋ ಆ ಸ್ಫುರಣೆಯನ್ನು ಪ್ರಚೋದನೆಯನ್ನು ಮಾಡ್ತಾರೆ ಅಂತ ಹೇಳಿ. ಅಶ್ವನರು ದೇವತೆಗಳು, ಅವರಿಗೂ ಕೂಡ ಮಹಾ ಅಶ್ವನ ಅಂತಂದ್ರೆ ಭಗವಂತ ಅಂತ ಹೇಳಿ ಇಲ್ಲಿ ಅರ್ಥ. ಮತ್ತೆ ಮುಂದೆ ಇಲ್ಲಿ ಅಶ್ವನ ಅಂದ್ರೆ ನಾವು ಮೌನ ಅಂತ ಕೇಳಿದ್ವಿ. ಇಲ್ಲಿ ಓಂಕಾರದಲ್ಲಿ ವಿಶೇಷವಾಗಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ ಇದಿಷ್ಟು ಇರುವಂಥದ್ದು ಓಂಕಾರ ಅಂದ್ರೆ. ಅದರಲ್ಲಿ ಅತಿಶಾಂತ ಅನ್ನೋದು ಈ ನಾಭಿ ಪ್ರದೇಶದಲ್ಲಿ, ಅಂದ್ರೆ ನಾವು ನಮ್ಮ ಗುರುಗಳು ಹೇಳ್ತಿರ್ತಾರೆ ನಾನ್ ವೈಬ್ರೇಟರಿ ಸೌಂಡ್ ಅಂತ ಹೇಳಿ. ಅದು ಕೇಳಿಸೋದು ಇಲ್ಲ, ಅದು ಫೀಲು ಆಗೋಲ್ಲ, ಆ ಥರ ಅಂತಹ ಒಂದು ಸ್ಥಿತಿ, ಅದು ಅತಿಶಾಂತ ಅಂತ ಹೇಳಿ. ಈಗ ಭಗವಂತ ನಾಭಿಯಲ್ಲಿ ಅತಿಶಾಂತನಾಗಿ ಯಾರಿಗೂ ಗೊತ್ತಾಗ್ದಂಗೆ ಇದ್ದು ನಮ್ಮಲ್ಲಿ ಚೇಷ್ಟಕನಾಗಿರೋನು ಅಂತ ಒಂದು ಅರ್ಥ. ಇನ್ನೊಂದು ಮಹಾ ಅಸ್ಮನ ಅಂದ್ರೆ ಈ ಅತಿಶಾಂತ ಏನಿದೆ, ಅತಿಶಾಂತ ರೂಪದಿಂದ ಮಹಾ ಅಸ್ವನನಿಂದ ಮಹಾಸ್ವನನಾಗಿ ಅತಿ ದೊಡ್ಡ ಶಬ್ದವಾಗಿ ಓಂ ಅಂತ ಹೇಳಿ ಓಂಕಾರವಾಗಿ ನಮ್ಮಿಂದ ಹೊರಹೊಮ್ಮಿ ಬರುವಂತಹ ಓಂಕಾರ ವಾಚ್ಯ ಭಗವಂತ ಮಹಾಸ್ವನ ಅಂತ ಹೇಳಿ. ಇನ್ನು ಐತರೇಯೋಪನಿಷತ್ತಲ್ಲಿ ಒಂದು ಒಳ್ಳೆ ಕಥೆ ಇದೆ. ಮಹಾ ಅಸ್ವನ ಅಂದ್ರೆ ಭಗವಂತ ಹೇಗೆ ಅಂತ ಹೇಳಿ. ಮಹಿದಾಸ ಐತರೇಯ ಅಂತ ಹೇಳಿ, ಅವನಿಂದ ಐತರೇಯೋಪನಿಷತ್ತು ಹುಟ್ಟಿತು. ಇದೇನೆಂದ್ರೆ ಒಬ್ಬ ಋಷಿ ಇದ್ದಾನೆ. ಒಬ್ಬ ಋಷಿಗೆ ಇಬ್ರು ಹೆಂಡತಿಯರಿದ್ದಾರೆ. ಒಬ್ಬಳ ಹೆಂಡತಿ ಹೆಸರು
ಅವಳು ಈ ತರ ಅಂತೆ ಅಂದ್ರೆ ಅಸಡ್ಡೆಗೆ ಗುರಿಯಾಗಿದ್ದವಳು. ಗಂಡನಿಂದ ಅಷ್ಟು ಪ್ರೀತಿಯನ್ನು ಸಿಕ್ಕಿರ್ಲಿಲ್ಲ ಅವಳಿಗೆ. ಅದಕ್ಕೆ ಅವಳನ್ನ ಎಲ್ಲರೂ ಈ ತರ ಇನ್ನೊಬ್ಳು ಇನ್ನೊಬ್ಳು ಅಂತಲೇ ಕರಿತಾ ಇದ್ರಂತೆ. ಅವಳಿಗೆ ಒಂದು ಮಗು ಆಯ್ತು, ಇಬ್ರಿಗೂ ಒಂದೊಂದು ಮಗು ಆಯ್ತು. ಆ ಆ ಮಗು ಏನಂದ್ರೆ ಈ ತರ ಅನ್ನೋವಳಲ್ಲಿ ಹುಟ್ಟಿದ ಮಗು ಯಾವಾಗ್ಲೂ ಅಳ್ತಾ ಇತ್ತಂತೆ. ಈ ಎಲ್ಲರಿಗೂ ಅದು ಕಂಡ್ರೆ ಆಗಲ್ಲ, ಅಸಡ್ಡೆ ಇದೇನು ಅಳ್ತಾ ಇರತ್ತೆ ಅಸಹ್ಯ ಅಂತ ಹೇಳಿ. ಗಂಡನಿಗಂತೂ ನನಗೆ ಜಪ ಮಾಡಕ್ ಬಿಡಲ್ಲ, ಸಂಧ್ಯಾವಂದನೆ ಮಾಡಕ್ ಬಿಡಲ್ಲ, ಧ್ಯಾನ ಮಾಡಕ್ ಬಿಡಲ್ಲ, ಏನ್ ಮಗು ಇದು ಅಂತ ಹೇಳಿ ಅವನು ಆ ಮಗುವಿನ ಕಾರಣಕ್ಕೆ ಹೆಂಡತಿಯನ್ನು ಇನ್ನೂ ಮತ್ತು ತಿರಸ್ಕರಿಸಿದ. ಆಕೆಗೆ ಈ ತರ ಅನ್ನೋ ಆ ದೇವಿಗೆ ತುಂಬಾ ದುಃಖ ಆಯ್ತಂತೆ. ಅಲ್ಲಪ್ಪ ಮಗು, ನೀನು ಮೊದ್ಲೇ ನನ್ನ ಗಂಡನ್ ಅನ್ಕೊಂಡ್ರಾಗಲ್ಲ, ನೀನು ಹಿಂಗ ಹತ್ತು ಹತ್ತು ಇನ್ನೂ ನನ್ ಗಂಡನಿಂದ ದೂರ ಮಾಡ್ತಿದ್ಯಾ, ನೀನು ಹಿಂಗೆಲ್ಲ ಹತ್ಕೊಂಡು ಇರೋ ಬದಲು ನೀನು ಮೂಕಾಗಿ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಅಂತ ಬಾಯಿ ಮಾತಿಗೆ ಅಂದ್ಬಿಡ್ತಾಳಂತೆ ತಾಯಿ. ಅವಾಗ ಆ ಮಗು ಅವಾಗ ಅಳು ನಿಲ್ಸಿದ್ದು, ಶಬ್ದವನ್ನು ನಿಲ್ಸಿದ್ದು, ತಿರ್ಗಾ ಮಾತೇ ಆಡ್ಲಿಲ್ಲಂತೆ. ಇನ್ನ 10 ವರ್ಷಗಳು ಕಳೆದ್ವು. ತಾಯಿಗೆ ಈಗ ಇನ್ನೊಂದು ಸಂಕಟ, ಅಯ್ಯೋ ಮಗು ಮಾತಾಡಲ್ವಲ್ಲ ಅಂತ. ಈಗ ತಂದೆಗೆ ಆ ಋಷಿಗೆ ಇನ್ನು ಇದೊಂದೇ ಸಾಕಾಗಿತ್ತು, ಇವನು ಮೂಕ್ ಮುಂಡೆದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ತಿರಸ್ಕಾರ ಮಾಡಿದ. ಇನ್ನೊಬ್ಬಳ ಮಗುವನ್ನ ಅವನು ಒಳ್ಳೆ ಜ್ಞಾನಿಯಾಗಿ, ಅಂದ್ರೆ ಲೋಕಕ್ಕೆಲ್ಲ ಕಾಣಿಸುವಂತೆ ಮಹಾಜ್ಞಾನಿಯಾಗಿ ಅವನು ಬುದ್ಧಿವಂತ ಅಂತ ಹೇಳಿ ಎಲ್ಲ ಹೊಗಳಕ್ ಶುರು ಮಾಡಿದ್ರು. ಅಪ್ಪ ಎಲ್ಲ ಕಡೆ ಅವನು ಕರ್ಕೊಂಡು ಹೋಗ್ತಿದ್ದ. ಈ ತರ ದೇವಿ ತನ್ನ ಮಗುನ ಕರೆದು, ಅಲ್ಲಪ್ಪ, ಇನ್ನೊಬ್ಬ ಮಗನಿಗೆ ಅಷ್ಟು ಗೌರವ ಸಿಗುತ್ತೆ ಲೋಕದಲ್ಲಿ, ನೀನು ಹಿಂಗೆ ಆಗ್ಬಿಟ್ಟಿಯಲ್ಲ, ನನಗೆ ಮತ್ತು ಬೇಜಾರಿಗೆ ಕಾರಣ ಆಗ್ತಿದೆಯಲ್ಲ ಅಂತ ಹೇಳಿದಾಗ ಆ ಮಗು, ಅಮ್ಮ ಏನೀಗ ನಾನು ಮಾತಾಡ್ಬೇಕಷ್ಟೇ ತಾನೇ ಅಂತ ಬಾಯಿ ಬಿಟ್ಟು ಕೇಳಿದ್ನಂತೆ. ನೀನು ಅವತ್ತು ಶಬ್ದನೇ ಬೇಡ ಅಂತ ಹೇಳಿದ್ದಿ, ಮೂಕ್ನಾಗಿರು ಅಂತ. ನಾನು ಅಮ್ಮ ಹೇಳಿದ್ಲು ಅಂತ ಮೂಕ್ನಾಗಿದ್ದೆ, ನೀನ್ ಬೇಕು ಅಂದ್ರೆ ಹೇಳು, ನಾನು ಮಾತಾಡ್ತೀನಿ, ಊರವ್ರಿಗೆಲ್ಗಿಂತ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದ್ನಂತೆ. ಆಮೇಲೆ ಆ ಒಂದು ರಾಜಸ್ಥಾನದಲ್ಲಿ ಆ ಋಷಿ ಕೂತಿದ್ದ, ಅಲ್ಲಿಗೆ ಈ ಐತರೇಯ ಬಂದ. ಈತರ ಅನ್ನುವವಳ ಮಗ ಐತರೇಯ ಬಂದಾಗ ಎಲ್ಲ ಇವನ್ ಮಾಡ್ಕೊಂಡು ನಕ್ಬಿಟ್ರು. ಇವನ್ ಮೂಕ ಇಲ್ಲಿ ಬಂದು ಏನ್ ಮಾಡ್ತಾನೆ ವಿದ್ವತ್ ಸಭೆಗೆ, ಅವನ್ನೆಲ್ಲ ಹೊಗಳ್ತಾ ಇದ್ರು. ಇವನ್ ಅಪ್ಪಂಗೆ ಒಂಥರ ತಲೆ ತಗ್ಸಂಗಾಯ್ತು. ಇವನ್ ಬಂದು ಈಗ ನಾನ್ ತಲೆ ತಗ್ಸಂಗಾಯ್ತಲ್ಲ, ನನ್ನ ಬಗ್ಗೆ ಎಲ್ಲರಿಗೂ ಅಷ್ಟು ಗೌರವ ಇತ್ತು ಜ್ಞಾನಿ ಅಂತ, ಇವನ್ ಬಂದಿದ್ರಿಂದ ತಲೆ ತಗ್ಸಂಗಾಯ್ತು ಅಂತ ಅವನು ಬೇಸರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಅವರೆಲ್ಲ ಅಲ್ಲಿದ್ದವರೆಲ್ಲ, ಸಭೆಯಲ್ಲಿದ್ದವರೆಲ್ಲ ಅವಮಾನ ಮಾಡಿದ್ರು. ಆ ಭೂಮಿ ದೇವಿಗೆ ನೋಡಕ್ಕಾಗ್ಲಿಲ್ಲ. ಆ ತನ್ನ ಪತಿ ಭಗವಂತ ಐತರೇಯನಾಗಿ ಹುಟ್ಟಿ ಬಂದಿದ್ದಾನೆ, ಇವನ ಶಕ್ತಿ ಏನು, ಇವನ ಯೋಗ್ಯತೆ ಏನು ಅಂತ ತಿಳಿದೇ ಎಷ್ಟು ಅಸಡ್ಡೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಭೂಮಿ ಸೀಳಿ ಅದರೊಳಗಿಂದ ಒಂದು ಆಸನ ಮೇಲೆ ತಂದು ಕೊಟ್ಲಂತೆ ಭೂದೇವಿ. ಭೂಮಿಯಿಂದ ದತ್ತವಾದ ಆಸನವನ್ನು ಮಹಿ ಅಂದ್ರೆ ಭೂಮಿ, ಮಹಿದಾಸ ದ ಆಸ ಐತರೇಯ, ಮಹಿ ದ ಆಸ ಅಂದ್ರೆ ಆ ಮಹಿದೇವಿ ಅಂದ್ರೆ ಭೂದೇವಿ ಕೊಟ್ಟಂತಹ ಆಸನವನ್ನು ಉಳ್ಳಂತವನ್ನು ಮಹಿದಾಸ ಐತರೇಯ ಅಂತ ಆಯ್ತು. ಅವನಿಗೆ ಅವಾಗಿಂದ ಮಹಿದಾಸ ಅಂತ ಹೇಳಿ ಹೆಸರು ಬಂತು. ಆ ಮಹಿದಾಸ ಐತರೇಯ ಅಲ್ಲಿ ಆ ಸಭೆಯಲ್ಲಿ ಎಲ್ಲರಿಗೂ ಯಾವ ಜ್ಞಾನದ ಹೊಳೆಯನ್ನ ಹರಿಸಿದನೋ ಅದಕ್ಕೆ ಐತರೇಯ ಉಪನಿಷತ್ತು ಅಂತ ಹೆಸರಾಯಿತು ಅಂತ ಕಥೆಗಳು ಹೇಳ್ತಾರೆ ವ್ಯಾಖ್ಯಾನಕಾರರು. ಹಾಗೆ ಯಾರು ಮಹಾಮೂಕನಾಗಿದ್ದು ಮಾತೆ ಬರದವನು ಅನ್ಸ್ಕೊಂಡು ಇಡೀ ಜಗತ್ತಿಗೆ ಐತರೇಯ ಉಪನಿಷತ್ತು ಮಹಾ ಅಸ್ವನದಿಂದ ಮಹಾಸ್ವನ ಇಡೀ ಐತರೇಯ ಉಪನಿಷತ್ತು. ಐತರೇಯ ಉಪನಿಷತ್ತು ಅಂದ್ರೆ ಹೆಚ್ಚು ಕಮ್ಮಿ ಋಗ್ವೇದವೇ. ಹಾಗಾಗಿ ಆ ಋಗ್ವೇದದ ಬಹುಭಾಗವನ್ನು ಭೂಮಿಗೆ ಕೊಟ್ಟಂತಹ ಐತರೇಯ ಆದ ಅವನು ಅಸ್ವನನಿಂದ ಮಹಾಸ್ವನನಾದ ಮಹಿದಾಸ ಐತರೇಯ ಅಂತ ಹೇಳಿ. ಮಹಾಸ್ವನಃ ಅಂತಂದ್ರೆ ಐತರೇಯ ಉಪನಿಷತ್ತಿನ ಜಗತ್ತಿಗೆ ಕೊಟ್ಟಂತಹ ಐತರೇಯ ರೂಪದ ಭಗವಂತ ಅಂತ ಹೇಳಿ ಇಲ್ಲಿ ಅನುಸಂಧಾನ ಮಾಡಿಕೊಳ್ಬಹುದು. ಅನಾದಿ ನಿಧನ ಅಂತ ಹೇಳಿ ಮುಂದಿನ ಶ್ಲೋಕ, ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ ಅಂತ ಹೇಳಿ. ಅನಾದಿ ನಿಧನ ಧಾತ ವಿಧಾತ ಧಾತು ಉತ್ತಮ ಅಂತ ಹೇಳಿ ಇಲ್ಲಿ ಎರಡು ಶಬ್ದ ತರ ಇದೆ. ಹಿಂದೆ ಎಲ್ಲ ವಿವರಿಸಿದಂಗೆ ಧಾತು ಉತ್ತಮ ಅನ್ನೋದು ಧಾತುರುತ್ತಮ ಒಂದೇ ಶಬ್ದವಾಗಿ ಒಂದೇ ನಾಮವನ್ನಾಗಿ ಇಲ್ಲಿ ಸ್ವೀಕರಿಸ್ತಾರೆ ವ್ಯಾಖ್ಯಾನಕಾರರು. ಇದು ಅನಾದಿ ನಿಧನ, ಈ ಎಲ್ಲ ಶಬ್ದಗಳ ಅರ್ಥ ನೋಡೋಣ. ಆದಿ ನಿಧನ ಅಂದ್ರೆ ನಮ್ಗೆ ಗೊತ್ತು. ಆದಿ ಅಂದ್ರೆ ಶುರು ಅಂದ್ರೆ ಹುಟ್ಟು, ನಿಧನ ಅಂದ್ರೆ ಸಾವು ಅಂತ ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ. ಇನ್ನೊಂದು ಹಿಂದಿನ ಶ್ಲೋಕದಲ್ಲಿ ನಾವು ಮಹಾಸ್ವನಃ ಅನ್ನೋದ್ರಲ್ಲಿ ಅನಹ ಅಂದ್ರೆ ಪ್ರಾಣ ಅಂತ ನೋಡಿದ್ವಿ. ಎಲ್ಲ ಚೇಷ್ಟಕನಾದಂತಹ ಪ್ರಾಣದೇವ, ಎಲ್ಲ ಜೀವಿಗಳಿಗೂ ಉಸಿರಾಟ ಮಾಡಿಸುವಂತಹ ಪ್ರಾಣದೇವ, ಅವನಿಗೂ ಕೂಡ ಉಸಿರಾಗಿರುವವನು ಅಥವಾ
ಆ ಜಗತ್ತಿಗೆ ಪ್ರಾಣ ಕೊಡುವ ಪ್ರಾಣದೇವರಿಗೂ ಕೂಡ ಹುಟ್ಟು ಸಾವುಗಳಿಗೆ ಕಾರಣನಾದವನು ಅನ, ಅಂದ್ರೆ ಪ್ರಾಣದೇವರಿಗೆ ಆದಿ ಮತ್ತೆ ನಿಧನ, ಪ್ರಾಣದೇವರಿಗೂ ಕೂಡ ಹುಟ್ಟು ಸಾವುಗಳನ್ನು ಕೊಡುವವನು ಅನಾದಿ ನಿಧನ ಅಂಥೇಳಿ, ಮುಖ್ಯ ಪ್ರಾಣನಿಗೂ ನಿಯಾಮಕನಾದಂತಹ ಭಗವಂತ ಅಂಥೇಳಿ. ಮತ್ತೆ ಆದಿ ಅಂದ್ರೆ ಹುಟ್ಟು, ನಿಧನ ಅಂದ್ರೆ ಸಾವು, ಇದು ಗೊತ್ತು. ಹುಟ್ಟು ಸಾವು ಇಲ್ಲದವನು ಅನಾದಿ ನಿಧನ. ಯಾವ ಜೀವಿ, ಎಲ್ಲ ಜೀವಿಗಳು ಕೂಡ ಸ್ವಭಾವತಃ ಸ್ವರೂಪತಃ ಹುಟ್ಟು ಸಾವು ಇಲ್ಲದ ಅಸ್ತಿತ್ವಗಳೇ. ಯಾವ ಜೀವಿಗಳಿಗೂ ಕೂಡ ಅವು ಅನಾದಿ ನಿತ್ಯರೇ. ಆದರೆ ಅವುಗಳಿಗೆ ಪ್ರತಿಯೊಂದು ಹುಟ್ಟಿನಲ್ಲೂ, ಅಂದ್ರೆ ಒಮ್ಮೆ ಸತ್ತು ಮೊನ್ನೆ ಹುಟ್ಟೋದು ಅಂದ್ರೆ ಆ ಒಂದು ಯಾವುದೋ ಒಂದು ಬಾಹ್ಯವಾದ ರೂಪ ಇರುತ್ತೆ, ಆ ರೂಪದಿಂದ ಬೇರೆಯಾಗೋದು ಅನ್ನೋ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಸಾವು ಅಂತ ಹೇಳ್ತಾರೆ, ನಿಧನ ಅಂತ ಹೇಳಿ. ಹಾಗಾಗಿ ಇನ್ನೊಂದು, ಆ ಜೀವಿ ಅದ್ರ ಅದ್ರ ಜೊತೆಗೆ ತನ್ನನ್ನು ಗುರುತಿಸ್ಕೊಳ್ಳುತ್ತೆ, ನಾನು ಹುಟ್ಟಿದೆ, ನಾನು ಸತ್ತೆ ಅಂತ ಈ ಎಲ್ಲ ರೀತಿಯಲ್ಲಿ ಆ ದೇಹದ ಜೊತೆಗೆ ಒಂದು ಅಂಟು ನಂಟು ಇಟ್ಟುಕೊಂಡು ಗುರುತಿಸ್ಕೊಳ್ಳುತ್ತೆ. ಆದ್ರಿಂದ ಆ ಜೀವಿಗೆ ಸಾವು ಇದೆ ಅಂತ ಹೇಳಿ ಅರ್ಥ. ಅಂದ್ರೆ ಯಾರಿಗೆ ದೇಹ ಬಿಡೋ ದುಃಖ ಇದೆ ಅವರಿಗಷ್ಟೇ ಅದು ಸಾವು. ಅಂದ್ರೆ ಯಾರಿಗೆ ದೇಹ ಬಿಡೋ ದುಃಖ ಇಲ್ಲ, ದೇಹ ಬಿಡೋದು ಅಂತಂದ್ರೆ ಈಗ ಒಂದು ಹರಿದೋಗಿರೋ ಹಳೆ ಬಟ್ಟೆಯನ್ನ ಬಿಸಾಕಿ ಹೊಸ ಬಟ್ಟೆ ತಗೊಂಡಂಗೆ ಒಂದು ದೇಹದಿಂದ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು ಅಂತ ಯಾರು ತಿಳಿದವರಿಗೆ ದುಃಖ ಹೇಗಾಗೋದಲ್ವೋ, ಆನಂದ ಆಗುತ್ತೆಯೋ ಹೊಸ ಬಟ್ಟೆ ತಗೊಂಡೆ ಅನ್ನೋ ಹಾಗೆ ಅವರಿಗೆ ಅದು ನಿಧನ ಅಲ್ಲ. ಹಾಗಾಗಿ ಈ ಜೀವಿಗಳು ಕೂಡ ಈ ಅನಾದಿ ನಿಧನ ಆಗಿದ್ದರೂ ಕೂಡ ಅವರಿಗೆ ನಿಧನ ಅನ್ನುವಂಥದ್ದು ಒಂದು ಸ್ಪರ್ಶ ಇದೆ. ಅಂದರೆ ಸ್ವರೂಪತಃ ಅಥವಾ ರೂಪತಃ ಬೇರೆ ಆಗೋದು ಅಂತ ಹೇಳಿ. ಆದರೆ ಭಗವಂತನಿಗೆ ಆ ರೀತಿಯಾಗಿಲ್ಲ. ಅವನು 10 ರೂಪಗಳಲ್ಲಿ ಇಳಿದು ಬಂದರೂ, ಮೂಲ ರೂಪದಲ್ಲಿದ್ದರೂ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಭಗವಂತನಿಗೆ. ಅವನಿಗೆ ಯಾಕೆ ಹಾಗೆ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಒಂದು ಇದು ಹೇಳ್ತಾರೆ, ಶ್ಲೋಕ ಇದೆ ಇಲ್ಲಿ ಕೆಲವು. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಕಾಲಾಚ್ಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿ ಕ್ಷಯೌ ನತು ಪರಸ್ಯ ಸದಾತನಸ್ಯ ಅಂತ ಹೇಳಿ. ಅಂದ್ರೆ ಈ ಪಾಂಚಭೌತಿಕವಾದ ಶರೀರದ ಯಾವ ಗುಣಲಕ್ಷಣಗಳು ಅಥವಾ ಈ ಪಾಂಚಭೌತಿಕ ಅಥವಾ ಸ್ಥೂಲ ಶರೀರ ಅನ್ನೋದು ಯಾವುದು ಕೂಡ ಭಗವಂತನಿಗೆ ಇಲ್ಲ. ಅಂದ್ರೆ ಕೇವಲ ಮೂಲ ರೂಪದಲ್ಲಿ ಅಷ್ಟೇ ಅಲ್ಲ, ಅವತಾರ ರೂಪಗಳಲ್ಲಿ ಕೂಡ ಹುಟ್ಟು ಅಥವಾ ಸಾವುಗಳು ಅವನಿಗೆ ಇಲ್ಲ. ಯಾಕೆ ಅಂದ್ರೆ ಭಗವಂತನಿಗೆ ನಾಮರೂಪಗಳಲ್ಲಿ ಅವಯವಗಳಲ್ಲಿ ಯಾವ ಭೇದವೂ ಇಲ್ಲ. ಅವನ ಕಣ್ಣು, ಕಿವಿ, ಮೂಗು, ಕಾಲು ಅದು ಬೇರೆ ಒಂದನ್ನು ಬಿಟ್ಟು ಇನ್ನೊಂದು ಅಸ್ತಿತ್ವ ಅಂತ ಅದಕ್ಕಿಲ್ಲ. ಎಲ್ಲವೂ ಒಂದೇ ಅಸ್ತಿತ್ವ. ಸ್ವಗತ ಭೇದ ವಿವರ್ಜಿತಾತ್ಮ ಅಂತ ಹೇಳ್ತೀನಿ. ಅವನ ಅವತಾರ ರೂಪಗಳಲ್ಲಿ ಆಗಲಿ, ಮೂಲ ರೂಪಗಳಲ್ಲಿ ಆಗಲಿ, ಅಥವಾ ಅವನ ಇಂದ್ರಿಯಗಳಲ್ಲಿ ಆಗಲಿ ಯಾವುದೇ ರೀತಿಯ ಭೇದಗಳು ಇಲ್ಲ. ಅವನದ್ದು ರೂಪ ಅಂದ್ರೆ ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ. ಇಷ್ಟೆಲ್ಲ ಅವನಿಗೆ ಯಾಕೆ ಹುಟ್ಟು ಸಾವು ಇಲ್ಲ ಅಂದ್ರೆ ಅವನ ಆತ್ಮತಂತ್ರ. ಅವನು ತಾನಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಯಾರ ನಿಯಾಮಕತ್ವವೂ ಇಲ್ಲದೆ ಎಲ್ಲರಿಗೂ ತಾನೇ ನಿಯಾಮಕನಾಗಿ ಇದ್ದಾನೆ. ಆದ್ರಿಂದ ಅವನಿಗೆ ಈ ಒಂದು ಶರೀರವನ್ನ ಇನ್ಯಾರ್ದೋ ನಿಯಂತ್ರಣಕ್ಕೆ ಒಳಪಟ್ಟು ಬೇರೆ ಶರೀರ ತಗೊಳ್ಳೋದು ಅಥವಾ ಇರೋ ಶರೀರ ಬಿಡೋದು ಆ ರೀತಿಯಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಇಲ್ಲಿ ವಿವರಣೆ ಕೊಡ್ತಾರೆ ಮಧ್ವಾಚಾರ್ಯರು. ಮತ್ತೆ ಕಾಲಾಚ್ಚ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿ ಕ್ಷಯೋ ನತು ಪರಸ್ಯ ಸದಾತನಸ್ಯ ಅಂತ ಹೇಳಿ. ಅವನು ಸದಾತನ ಅಂದ್ರೆ ಸದಾತನೋತ್ ಯಾವಾಗಲೂ ಎಲ್ಲೆಡೆಯೋ ಹರಡಿಕೊಂಡಿರುವವನು. ಅಂದ್ರೆ ಈಗ ಭಗವಂತನ ರೂಪಗಳಿಗೆ ಆದಿ ಅಂತ್ಯ ಇಲ್ಲ ಅಂತಂದ್ರೆ ಕೃಷ್ಣಾವತಾರ ಕೊನೆ ಆಯ್ತಲ್ವಾ, ರಾಮಾವತಾರ ಕೊನೆ ಆಯ್ತಲ್ವಾ ಅಂತೆಲ್ಲ ನಾವು ಕೇಳ್ಬೋದು. ಯಾಕೆಂದ್ರೆ ಕಥೆಯಲ್ಲಿ ಕೃಷ್ಣಾವತಾರ ಸಮಾಪ್ತಿ ಆಯಿತು, ರಾಮ ಸರಿಯೂ ಪ್ರವೇಶ ಮಾಡಿದ, ಕೃಷ್ಣ ಜರ ಅನ್ನೋ ಒಬ್ಬ ಬೇಡನ ಬಾಣಕ್ಕೆ ದೇಹತ್ಯಾಗ ಮಾಡದ ಅಂತೆಲ್ಲ ನಾವು ಕತೆ ಕೇಳ್ತೀವಲ್ಲ ಅಂತಂದ್ರೆ ಅದು ಹಾಗೆ ಕಾಣಿಸಿಕೊಂಡ ಅಂತ ಅಷ್ಟೇ ಅಂತ ಹೇಳಿ. ಅಂದ್ರೆ ಎಲ್ಲಾ ರೂಪಗಳು ಎಲ್ಲಾ ಕಾಲದಲ್ಲೂ ವಿಶೇಷವಾಗಿ ಇದ್ದೇ ಇರುತ್ತವೆ. ಈಗ ರಾಮ ಅನ್ನೋದು, ಕೃಷ್ಣ ಅನ್ನೋದು ಇಲ್ಲ ಅಂದ್ರೂ ಆ ಶಬ್ದ ಇದೆ ಅಲ್ವಾ, ಆ ಶಬ್ದ ನಾಶ ಇಲ್ಲ. ಆ ಶಬ್ದದಿಂದ ವಾಚ್ಯನಾಗಿ ಯಾರೋ ಒಬ್ರು ಇಲ್ಲ ಅಂತಂದ್ರೆ ಆ ಶಬ್ದಕ್ಕೆ ಏನು ಅಸ್ತಿತ್ವವೇ ಇಲ್ಲ ಅಂತ ಆಗುತ್ತೆ. ಭಗವಂತ ಹಾಗಾಗಿ ಎಲ್ಲಾ ದೇಶಕಾಲಗಳಲ್ಲಿ ಇರ್ತಾನೆ. ಅಂದ್ರೆ ಈಗ
ರಾತ್ರಿ ಹೊತ್ತು ಎಲ್ಲ ಸೂರ್ಯ ಕಾಣಿಸ್ತಿಲ್ಲ, ಸೂರ್ಯ ಇಲ್ಲ ಅಂತಲ್ಲ, ಸೂರ್ಯ ಆ ಕ್ಷಣದಲ್ಲಿ ನಮ್ಮ ಪಾಲಿಗಿಲ್ಲ ಅಷ್ಟೇ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ಹೊತ್ತು ಚಂದ್ರ ನಮಗ್ ಕಾಣಿಸ್ತಾ ಇಲ್ಲ ಅಷ್ಟೇ, ಚಂದ್ರನ ಅಸ್ತಿತ್ವವೇ ಇಲ್ಲ ಅಂತಲ್ಲ, ಚಂದ್ರ ಇದ್ದಾನೆ. ಅಂದ್ರೆ ಆ ಚಂದ್ರ ಆಗಲಿ ಸೂರ್ಯ ಆಗಲಿ ಅದು ಕಾಣಕ್ಕೆ ಒಂದು ಕಾಲ ಅಥವಾ ದೇಶ ಅಂತ ಇರಬೇಕು. ಈಗ ಕೆಲವು ಪ್ರದೇಶದಲ್ಲಿ ಕತ್ಲಾಗಿದ್ದಾಗ ಇನ್ನು ಕೆಲವು ಪ್ರದೇಶದಲ್ಲಿ ಬೆಳಕಾಗಿರುತ್ತೆ. ಅಂದ್ರೆ ಆ ದೇಶದಲ್ಲಿ ಆ ಪರ್ಟಿಕ್ಯುಲರ್ ಕಾಲದಲ್ಲಿ ಸೂರ್ಯ ನಮ್ಗೆ ಕಂಡ ಹಾಗೆ ಭಗವಂತ ಕೆಲವರ ಕಣ್ಣಿಗೆ ಕೆಲವು ಕಾಲದಲ್ಲಿ ಕೃಷ್ಣನಾಗಿ ಕಂಡ, ಕೆಲವು ಪ್ರದೇಶದಲ್ಲಿ ಕಂಡ. ಅಂದ್ರೆ ಇಲ್ಲಿ ಎಲ್ಲೋ ಒಂದು ಬಲ್ಬ್ ಇರುತ್ತೆ, ಸ್ವಿಚ್ ಹಾಕಿದಾಗ ಮಾತ್ರ ಬಲ್ಬ್ ಕಾಣುತ್ತೆ. ಅಂದ್ರೆ ಸ್ವಿಚ್ ಹಾಕುವಂತ ಸಮಯ ಅಲ್ಲಿ ಕಾಲ ಬರಬೇಕು, ಮತ್ತೆ ಆ ಪ್ರದೇಶ ಇರ್ಬೇಕು ಸ್ವಿಚ್ ಹಾಕುವಂತ ಆ ಬಲ್ಬ್ ಇರುವಂತದ್ದು. ಅವಾಗ ಆ ಬಲ್ಬ್ ಇದ್ರೂ ಕೂಡ ನಮಗೆ ಅದು ಬಲ್ಬ್ ಯಾವಾಗ ಕಾಣುತ್ತೆ, ಕತ್ಲಲ್ಲಿ ಕಾಣಲ್ಲ. ಸ್ವಿಚ್ ಹಾಕಿ ದೀಪ ಬೆಳಗಿದಾಗ ಮಾತ್ರ ಆ ಬಲ್ಬ್ ಕಾಣುತ್ತೆ. ಹಾಗೆ ಇಲ್ಲಿ ಭಗವಂತನ ರೂಪಗಳು ಯಾವಾಗಲೂ ನಿತ್ಯ ನೂತನವಾಗಿದ್ರು ಕೂಡ ನಮಗೆ ಬೇರೆ ಕಾಲಗಳಲ್ಲಿ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಆ ಪಕ್ವವಾದ ಕಾಲ ಅಂತ ಏನ್ ಬರುತ್ತೆ ಅವಾಗ ಅದು ಕಾಣುತ್ತೆ ಅಂತ ಹೇಳಿ. ಮತ್ತೆ ಇನ್ನೊಂದು ಅನಾದಿ ನಿಧನ ಅಂತಂದ್ರೆ, ಅನಾದಿ ನಿಧನ ಅಂದ್ರೆ ಆ ಮೂಲ ಹುಟ್ಟು ಇಲ್ಲದಂತಹ ನಿಧನ ಅಂತ ಹೇಳಿ. ಅಂದ್ರೆ ಇದನ್ನ ನಾವು ಯಾವ ಸಾವಿನ ನಂತರ ಮತ್ತೆ ಹುಟ್ಟಲಿಕ್ಕೆ ಇಲ್ಲವೋ ಆ ಸಾವು ಅನಾದಿ ನಿಧನ ಅಂತ ಹೇಳಿ. ಅಂದ್ರೆ ಅದು ಅಂದ್ರೆ ಯಾರು ಮೋಕ್ಷಕ್ಕೆ ಹೋದವರು ಮಾತ್ರ ಮತ್ತೆ ಭೂಮಿಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಹುಟ್ಟಲಿಕ್ಕಿಲ್ಲ. ಈ ಸೃಷ್ಟಿಯಲ್ಲಿ ಒಮ್ಮೆ ಮುಕ್ತರಾದ್ರೆ ಮತ್ತೆ ಸೃಷ್ಟಿಯ ಚಕ್ರಕ್ಕೆ ಬರುವಷ್ಟಿಲ್ಲ ಅವರು. ಹಾಗೆ ಯಾವ ಸಾವಿನಿಂದ ಮತ್ತೆ ಹುಟ್ಟುವ ಅವಶ್ಯಕತೆ ಇಲ್ಲವೋ, ಆ ಬಂಧಗಳು ಇಲ್ಲವೋ ಅದು ಅನಾದಿ ನಿಧನ. ಅಂದ್ರೆ ಈ ಯಾರ್ಯಾರು ಮೋಕ್ಷ ಯೋಗರಾದಂತಹ ಜೀವಿಗಳಿದ್ದಾರೆ, ಚತುರ್ಮುಖ ಬ್ರಹ್ಮಾದಿ ಸಕಲ ಮೋಕ್ಷ ಯೋಗ ಜೀವರಿಗೆ ಮತ್ತೆ ಹುಟ್ಟಲಿಕ್ಕಿಲ್ಲ ಅನ್ನುವಂತಹ ಮೋಕ್ಷ ಪದವಿಯನ್ನು ಯಾರು ಕೊಡ್ತಾರೋ ಅವನೇ ಅನಾದಿ ನಿಧನ ಅಂತ ಹೇಳಿ. ಇನ್ನೊಂದು ಸತ್ಯಸಂಧ ತೀರ್ಥರು ಉತ್ತರಾದ ಮಠದ ಪರಂಪರೆಯಲ್ಲಿ ಬಂದವರು, ಅವರು ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ, ನಾದಿ ನಿಧನ ಅಂತ ಬಿಡಿಸ್ತಾರೆ. ಅಂದ್ರೆ ನಾದಿ ನಿಧನ ಅಂತ ಆ ಪದ ವಿಭಾಗ ಅದರಲ್ಲೇ ಇದು ಮಾಡ್ಕೊಳ್ತಾರೆ. ಇದು ಸಂಸ್ಕೃತದ ವೈಶಿಷ್ಟ್ಯ. ಒಂದೇ ಒಂದು ಪದವನ್ನ ಅಕ್ಷರಗಳು ವ್ಯತ್ಯಾಸ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಆದಂತಹ ಅರ್ಥಗಳು ಹುಟ್ಕೊಳ್ಳುತ್ತವೆ. ಇಲ್ಲಿ ನಾದ ಅಂತಂದರೆ ವೇದನಾದ. ನಾದ ಅಂದ್ರೆ ಶಬ್ದ ಅಂತ ಗೊತ್ತು ನಮ್ಗೆ, ಇದು ವೇದ ನಾದ. ಯಾರು ವೇದವನ್ನು ಪಡೆದವರು ಅವರು ನಾದಿಗಳು. ವೇದವನ್ನು ಅಥವಾ ವೇದಗಳು ಅಂತಂದ್ರೆ ಭಗವಂತನ ಆ ಜ್ಞಾನವನ್ನು ರಹಸ್ಯವನ್ನು ಯಾರು ಕಂಡುಕೊಂಡಿದ್ದಾರೋ ಅವರು ವೇದವನ್ನು ಉಳ್ಳವರು. ಹಾಗಾಗಿ ವೇದವನ್ನ ಅರಿತು ಅದರ ರಹಸ್ಯವನ್ನ ಅರಿತು ತನ್ಮೂಲಕ ಭಗವಂತನ ಉಪಾಸನೆ ಯಾರು ಮಾಡ್ತಾರೆ, ಹಾಡಿ ಹೊಗಳಿ ಮಹಿಮೆಯನ್ನ ಕೊಂಡಾಡಿ ಯಾರು ನಾನಾ ವಿಧ ನಾದಗಳಿಂದ ಉಪದೇಶ ಮಾಡ್ತಾರೆ, ಅಂದ್ರೆ ಭಗವಂತನ ಮಹಿಮೆಯನ್ನ ಹೊಗಳ್ತಾರೆ, ಅವರು ಉಪಾಸನೆ ಮಾಡುವಂತಹವರು ನಾದಿಗಳು ಅಂತ ಹೇಳಿ. ಅವರಿಗೆ ಅನಿಧನ. ಯಾರು ಭಗವಂತನನ್ನ ತಿಳಿದಿದ್ದಾರೆ, ಯಾರು ಭಗವಂತನ ಸ್ತೋತ್ರ ಮಾಡ್ತಾರೆ ವೇದನಾದದಿಂದ ಅಥವಾ ನಾನಾ ವಿಧ ಸ್ತೋತ್ರ ಮಂತ್ರಗಳಿಂದ ಯಾರು ಭಗವಂತನ ಉಪಾಸನೆ ಮಾಡ್ತಾರೆ ಅವರಿಗೆ ಅನಿಧನ, ಅವರಿಗೆ ಸಾವು ಇಲ್ಲದಂತೆ ಅಥವಾ ಯಾವುದೇ ರೀತಿಯ ಆಪತ್ತು ಬರದಂತೆ ತಡೆಯುವವನು ಅಂತ ಹೇಳಿ. ಒಂದು ನಾವು ಪ್ರಹ್ಲಾದನ ಜೀವನ ಆ ಚರಿತೆಯಲ್ಲಿ ನೋಡ್ತೀವಿ, ಗಜೇಂದ್ರನ ಚರಿತ್ರೆಯಲ್ಲಿ ನೋಡ್ತೀವಿ. ಆ ಮೊಸಳೆ ಹಿಡ್ಕೊಂಡು ಸಾಯುವಾಗ ಸ್ತೋತ್ರ ಮಾಡ್ತಾನೆ. ಅವನ್ಗೆ ಸೋಂತ ಸರಸ್ಯುರು ಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗೃತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿ ಅಲ್ಲೇ ದಡದಲ್ಲಿದ್ದು ಒಂದು ತಾವರೆ ಕಿತ್ತು ಭಗವಂತನಿಗೆ ಅರ್ಪಿಸಿ ಸ್ತೋತ್ರ ಮಾಡಿದ ತಕ್ಷಣ ಬಂದು ಭಗವಂತ ಅವನನ್ನ ಕಾಪಾಡ್ದ ಅಂತ ಹೇಳಿ. ಮತ್ತೆ ಪ್ರಹ್ಲಾದನು ಕೂಡ ತಾನೊಬ್ಬನೇ ಅಷ್ಟೇ ಅಲ್ಲ, ಇಲ್ಲಿ ಉಳಿದ ರಾಕ್ಷಸರ ಮಕ್ಕಳನ್ನು ಕೂಡ ಗುಂಪು ಕಟ್ಕೊಂಡು ಅವರಿಗೂ ಹರಿಭಜನೆಯನ್ನ ಹೇಳಿಕೊಟ್ಟು ಅವರು ಭಜನೆಯನ್ನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಂಗೆ ಮಾಡಿ ಕಾರಣಕ್ಕೆ ಆ ಪ್ರಹ್ಲಾದನಿಗೆ ಬಂದ ಎಲ್ಲ ವಿಪತ್ತುಗಳಿಂದ ಭಗವಂತ ಕಾಪಾಡಿದ. ಹಾಗಾಗಿ ನಾದಿ ಅನಿಧನನಾದವನು ಭಗವಂತ ಅನಾದಿ ನಿಧನ ಅಂತ ಹೇಳಿ. ಮುಂದಿನ ನಾಮ ಧಾತ ಅಂತ ಹೇಳಿ. ಧಾತ ಅನ್ನೋದು ಈ ಶಬ್ದ ಅಥವಾ ಪದ ಡು ಧಾನ್ಯ ಧಾರಣ ಪೋಷಣಯೋಹೋ
ಅನ್ನುವಂತಹ ಒಂದು ಧಾತುವಿಂದ ನಿಷ್ಪನ್ನವಾಗುತ್ತೆ. ಅಂದ್ರೆ ಯಾರು ಧಾರಣೆ ಮಾಡ್ತಾರೋ ಪೋಷಣೆ ಮಾಡ್ತಾರೋ ಅಂತ ಹೇಳಿ, ಅಂದ್ರೆ ಭಗವಂತ ಲೋಕವನ್ನ ತನ್ನ ಹೊಟ್ಟೆಯಲ್ಲೇ, ಆ ತಾತ್ಪರ್ಯ ನಿರ್ಣಯ ಶ್ಲೋಕ ನಾವು ಗಮನಿಸಿದ್ವಿ. ತಸ್ಯೋದರಸ್ಥ ಜಗತ ಸದಮಂದ ಸಾಂದ್ರ ಸ್ವಾನಂದ ತುಷ್ಟೌ ಪುಷೋಪಿ ರಮಾರಮಸ್ಯ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ ಅಂತ ಹೇಳಿ, ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡ ಜೀವಿಗಳನ್ನ ಅವುಗಳ ಉದ್ಧಾರಕ್ಕೋಸ್ಕರ ಮತ್ತೆ ಸೃಷ್ಟಿಯಲ್ಲಿ ಹೊರಗೆ ತಂದು ಹುಟ್ಟಿಸಿದ ಅಂತ ಹೇಳಿ, ಅಂದ್ರೆ ಹೊಟ್ಟೆಯಲ್ಲಿ ಹೊತ್ತ ಅವನ್ನ ಈ ಸಂಸಾರದಲ್ಲಿ ಹೆತ್ತ ಮತ್ತು ಅವುಗಳಲ್ಲಿ ಎಲ್ಲ ಆ ಅನ್ನ ನೀರು ಬೇಕಾದಂತಹ ಗಾಳಿ ಇವೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವರನ್ನ ರಕ್ಷಿಸಿದ. ಹಾಗಾಗಿ ಅವನು ನಿಜವಾಗಿ ಧಾತ, ಯಾರ ಲೋಕವನ್ನು ಹೊತ್ತು ಹೆತ್ತು ಕಾಪಾಡಿದವನು ಅವನು ಧಾತ ಅಂತ ಹೇಳಿ, ಧರಿಸಿದವನು. ಇನ್ನೊಂದು ಉಪನಿಷತ್ತುಗಳಲ್ಲಿ ಹೇಳುತ್ತೆ, ಯೋ ದೇವಾನ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ಹೇಳಿ, ಅಂದ್ರೆ ಯಾರು ದೇವಾನ ಎಲ್ಲ ದೇವತೆಗಳನ್ನು ನಾಮಧ ನಾಮಗಳನ್ನು ಧರಿಸಿದವ, ಅಂದ್ರೆ ಎಲ್ಲಾ ದೇವತೆಗಳಿಗೆ ಯಾರಿಂದ ಆ ನಾಮಗಳು ಸಿಕ್ಕವೋ, ರುಜಂ ದ್ರವಣತೋ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಅವನು ಈ ರೋಗ, ಈ ಭವರೋಗವನ್ನ ಬಗೆಹರಿಸುವಂತಹ ಜನಾರ್ದನ ರೂಪದಲ್ಲಿ ರುದ್ರನಾಗಿರೋದ್ರಿಂದ ಆ ಭಗವಂತನಿಗೆ ರುದ್ರ ಅಂತ ಹೇಳಿ ಹಿಂದೆ ನೋಡಿದ್ವಿ. ಮುಂದೇನು ರುದ್ರೋ ಬಹುಶಿರ ಬಭ್ರು ಅಂತ ಹೇಳಿ ರುದ್ರ ಅನ್ನೋ ಹೆಸರು ವಿಷ್ಣುವಿಗೆ ಹೇಳಿರೋದು ನಾವು ನೋಡ್ತೀವಿ. ಹಾಗಾಗಿ ಅವನು ಎಲ್ಲ ದೇವತೆಗಳ, ಅವನಿಗೆ ಇಂದ್ರನಲ್ಲಿ ನಿಯಾಮಕನಾಗಿ ಜಗತ್ತಿನ ಎಲ್ಲ ಶಕ್ತಿಗಳನ್ನು ನಿಯಮನ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಇಂದ್ರ ಅಂತ ಹೇಳಿ, ಭಗವಂತ ಇಂದ್ರ ನಾಮದಿಂದ ಅವನಲ್ಲಿ ಇದ್ದಾನೆ ಅಂತ ಆ ದೇವೇಂದ್ರನಿಗೂ ಇಂದ್ರ ಅಂತ ಹೆಸರು ಬಂತು. ಹೀಗೆ ಯಾರಲ್ಲಿ ಯಾವ ರೂಪದಿಂದ ನಾಮ ರೂಪದಿಂದ ಭಗವಂತನಿರ್ತಾನೋ ಅವರಿಗೆ ಆ ನಾಮರೂಪಗಳು ಬರುತ್ತವೆ ಅಂತ ಹೇಳಿ, ಹಾಗಾಗಿ ಅವನು ಭಗವಂತ ಎಲ್ಲ ದೇವತೆಗಳ ನಾಮವನ್ನು ಧರಿಸಿದವ, ಲೋಕದ ತಾಯಿ ತಂದೆ ಮತ್ತು ಎಲ್ಲ ದೇವತೆಗಳ ಮತ್ತು ಎಲ್ಲರ ನಾಮಗಳನ್ನು ಅಂದ್ರೆ ಹೆಸರನ್ನು ಧರಿಸಿದವನು ಅಂತ ಹೇಳಿ ಅವನು ಧಾತ ಅಂತ. ಮುಂದಿನ ನಾಮ ವಿಧಾತ ಅಂತ ಹೇಳಿ. ಈ ಸಂಸ್ಕೃತದಲ್ಲಿ ಕೆಲವು ಸ್ವಾರಸ್ಯಗಳಿದೆ. ಅದರಲ್ಲಿ ಉಪಸರ್ಗ ಅನ್ನೋದು ಒಂದು, ಇಂಗ್ಲಿಷ್ನಲ್ಲಿ ನಾವು ಅದಕ್ಕೆ ಪ್ರಿಫಿಕ್ಸ್ ಅಂತ ಹೇಳ್ಬೋದು. ಏನಂದ್ರೆ ಆ ಉಪಸರ್ಗ ಸೇರೋದ್ರಿಂದ ಒಂದು ಕ್ರಿಯಾಪದಕ್ಕೆ, ಒಂದು ಶಬ್ದಕ್ಕೆ ಆ ಉಪಸರ್ಗ ಸೇರೋದ್ರಿಂದ ಅರ್ಥ ಏನೋ ಅರ್ಥ ಆಗ್ಬಿಡುತ್ತೆ ಇದ್ದಿದ್ದಕ್ಕಿಂತ ವ್ಯತ್ಯಾಸವಾಗಿ. ಅಲ್ಲಿ ಒಂದು ಸುಭಾಷಿತ ಇದೆ, ಉಪಸರ್ಗೇಣ ಧಾತ್ವರ್ಥೋ ಬಲಾದನ್ಯತ್ರ ನೀಯತೆ ಪ್ರಹಾರಾಹಾರ ಸಂಹಾರ ವಿಹಾರ ಪರಿಹಾರವತ್ ಅಂತ ಹೇಳಿ. ಅಂದ್ರೆ ಈ ಉಪಸರ್ಗ ಅನ್ನೋದ್ರಿಂದ ಈ ಧಾತು, ಆ ಧಾತುವಿನ ಅರ್ಥ ಬಲವಂತವಾಗಿ ಎಲ್ಲೋ ಹೋಗ್ಬಿಡುತ್ತೆ ಅಥವಾ ಯಾವ್ದ್ಯಾವ್ದೋ ಅರ್ಥಗಳು ಬರುತ್ತೆ ಅಂತ ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಪ್ರಹಾರಾಹಾರ ಸಂಹಾರ ವಿಹಾರ ಪರಿಹಾರವತು ಅಂತ ಹೇಳಿ. ಹೃಣ್ಯಹರಣೆ ಅಂತ ಒಂದು ಧಾತು, ಹಾರ ಅಂತ ರೂಪ ಆದ್ರೆ ಅದರಲ್ಲಿ ಉಪಸರ್ಗ ಸೇರಿದ್ರೆ ಪ್ರಹಾರ ಆಯ್ತು, ಅಂದ್ರೆ ಹೊಡೆಯೋದು ಅಂತ ಅರ್ಥ ಬಂದ್ರೆ. ಆಹಾರ ಆಂಗ್ ಉಪಸರ್ಗ ಸೇರಿದ್ರೆ ಆಹಾರ ಆಗುತ್ತೆ, ಅಂದ್ರೆ ಅದು ಫುಡ್, ನಾವು ತಿನ್ನುವಂತಹ ವಸ್ತು ಆಹಾರ ಅನ್ನೋ ಅರ್ಥ ತಗೊಂಡ್ರೆ. ಸಂಹಾರ ಸಮ್ ಅನ್ನೋ ಉಪಸರ್ಗ ಹಾರ ಅದಕ್ಕೆ ಸೇರಿದ್ರೆ ಕೊಲ್ಲುವುದು ನಾಶ ಮಾಡೋದು ಅಂತ ಅರ್ಥ ಬಂದ್ಬಿಡುತ್ತೆ. ಪ್ರಹಾರಾಹಾರ ಸಂಹಾರ ವಿಹಾರ ಅಂತ ವಿ ಉಪಸರ್ಗ ಬಂದ್ಬಿಟ್ರೆ ಓಡಾಡೋದು, ಟೂರ್ಗೆ ಹೋಗೋದು, ಟ್ರಿಪ್ ಮಾಡೋದು ಇಂತಹ ಅರ್ಥ ಬಂತು. ವಿಹಾರ ಪರಿಹಾರವತ್ತು ಅಂತ ಹೇಳಿ ಯಾವುದೋ ಒಂದು ಸಮಸ್ಯೆಗೆ ಸಮಾಧಾನ ಪರಿಹಾರ ಅಂತ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅಂದ್ರೆ ಒಂದೊಂದು ಉಪಸರ್ಗ ಬಂದಾಗ ಅದರ ಮೂಲ ಅರ್ಥವೇ ಇನ್ನೇನೋ ಆಗ್ಬಿಡುತ್ತೆ. ಹಾಗಾಗಿ ವಿ ಅನ್ನೋ ಉಪಸರ್ಗ ಬಂದ್ಬಿಡ್ತು, ವಿಧಾತ ಅಂತ ಆಯ್ತು. ವಿಧಾತ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಹೇಳಿ, ಅವನು ಎಲ್ಲ ವಿಧಿ, ಜಗತ್ತಿನ ಎಲ್ಲರ ಹಣೆ ಬರಹವನ್ನು ಬರೆಯುವಂತಹ ಸ್ವಯಂಭೂ ಚತುರ್ಮುಖ ಬ್ರಹ್ಮ ಅವನು ವಿಧಿ. ಅವನ ವಿಧಿಯನ್ನು, ಅವನ ಹಣೆ ಬರಹವನ್ನು ಬರೆಯುವಂತಹ ಮಹಾವಿಧಿ ಆದವನು ಅವನು ವಿಧಾತ ಅಂತ ಹೇಳಿ. ಇನ್ನೊಂದು ಧಾತ ಅಂದ್ರೆ ಹಿಂದಿನ ಇದರಲ್ಲಿ ನೋಡಿದ್ವಿ ನಾವು, ಅಂದ್ರೆ ಯಾರು ಎಲ್ಲರಿಗೂ ಸಮಸ್ತ ಜೀವಿಗಳಿಗೂ ನಿಯಾಮಕ, ಪಾಲಕ, ಪೋಷಕ, ಹುಟ್ಟಿಸಿದವ ಅನ್ನೋ ಅರ್ಥದಲ್ಲಿ ನಾವು ಧಾತ ಅಂತ ನೋಡಿದ್ವಿ.
ನಮಗೆಲ್ಲ ಹುಟ್ಟಿಸಿದವನು ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ಅವನ್ ಯಾರು ಹುಟ್ಟಿಸಿದ್ದು? ಅವನಿಗೆ ಯಾರು ಪಾಲಕರು ಪೋಷಕರು ಅಂತಂದ್ರೆ ಅವನು ವಿಧಾತ, ಅಂದ್ರೆ ವಿಗತ ಧಾತ. ಯಾರಿಗೆ ಧಾತ ಅನ್ನೋನು ಇಲ್ಲವೋ ಅವನು ವಿಗತ ಧಾತ ಅಂತ ಹೇಳಿ. ಅಂದ್ರೆ ಅವನಿಗೆ ಯಾವ ಪಾಲಕರು ಪೋಷಕರು ಹುಟ್ಟಿಸಿದವರು ಅಪ್ಪ ಅಮ್ಮ ಯಾರು ಇಲ್ಲ, ಅವನೇ ತಾನೇ ತಾನಾಗಿ ಸರ್ವತಂತ್ರ ಸ್ವತಂತ್ರನಾಗಿ ನಿತ್ಯನಾಗಿ ಇರುವವನು ಅಂತ ಹೇಳಿ ಅವನು ವಿಧಾತ ಅಂತ. ಇನ್ ಇನ್ನ ಇನ್ನೊಂದು ಅರ್ಥ ಇದಕ್ಕೆ, ವಿ ಅಂದ್ರೆ ಗರುಡ. ನಾವು ಹಿಂದೆ ಕೇಳಿದ್ವಿ ಏಕಾಕ್ಷರ ಕೋಶ ಅಂತ ಹೇಳಿ. ವಿಹ್ ಪಕ್ಷಿ ಪರಮಾತ್ಮನೋಹೋ ಅಂತ ಹೇಳಿ. ಅಂದ್ರೆ ವಿ ಅಂದ್ರೆ ಗರುಡ ಅಂತ. ಯಾರು ಗರುಡನ ಮೇಲೆ ಕೂತು ಚಲಿಸ್ತಾನೋ, ಅಂದ್ರೆ ಯಾರನ್ನ ಗರುಡ ಹೊತ್ತು ಹಾರಾಡ್ತಾನೋ ಓಡಾಡ್ತಾನೋ ಅವನು ವಿಧಾತ. ಅಂದ್ರೆ ವಿ ಅಂದ್ರೆ ಗರುಡನಿಂದ ಧರಿಸಲ್ಪಟ್ಟವನು, ಎತ್ತಲ್ಪಟ್ಟವನು ವಿಧಾತ. ಅಂದ್ರೆ ಗರುಡಧ್ವಜ ಅಥವಾ ಗರುಡ ವಾಹನನಾದ ಭಗವಂತ ಅಂತ ಒಂದು ಅರ್ಥ. ಇನ್ನೊಂದು ಗರುಡ ಅಂದ್ರೆ ಇಲ್ಲಿ ಒಂದು ಅತ್ಯಂತ ವಿಶಿಷ್ಟವಾದ ಒಂದು ಅರ್ಥ ಇದೆ. ಗರುಡ ವಾಹನ ಅಂತಂದ್ರೆ ಏನಂದ್ರೆ, ಈ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಅಂತ ಹೇಳಿ ಭಾಗವತದಲ್ಲಿ ಒಂದ್ ಕಡೆ ಬರುತ್ತೆ. ಅಂದ್ರೆ ಭಗವಂತ ಏನು ಅಂದ್ರೆ ಛಂದೋಮಯನಾದ ಗರುಡನ ಮೇಲೆ ಕುಳಿತು ಬರ್ತಾನಂತೆ ಅಂತ. ಇಲ್ಲಿ ನಾವು ಇದಕ್ಕೆ ಸಂವಾದಿಯಾಗಿ ಭಗವದ್ಗೀತೆಯಲ್ಲಿ ನೋಡ್ತೀವಿ. ಊರ್ಧ್ವ ಮೂಲ ಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳಿದಿವಿ. ಅಲ್ಲಿ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ಸಂವೇದ ಸವೇದವಿತ್. ಆ ಛಂದಾಂಸಿ ಯಸ್ಯ ಪರ್ಣಾನಿ, ಯಾರ ಪರ್ಣಗಳು ಅಂದ್ರೆ ಇಲ್ಲಿ ಎಲೆ, ಪರ್ಣ ಅನ್ನೋದಕ್ಕೆ ಎಲೆ ಅಂತನೂ ಇದೆ, ರೆಕ್ಕೆ ಅಂತನೂ ಇದೆ. ಈ ಅಮರಕೋಶದಲ್ಲಿ ಇದು ಒಂದು ಬರುತ್ತೆ. ಗರುತ್ಮಾನ್ ಗರುಡಸ್ತಾರ್ಕ್ಷ್ಯೋ ವೈನತೇಯ ಖಗೇಶ್ವರ ನಾಗಾಂತಕೋ ವಿಷ್ಣುರಥಃ ಸುಪರ್ಣ ಪನ್ನಗಾಶನ ಅಂತ ಹೇಳಿ ಗರುಡನ ಬೇರೆ ಬೇರೆ ನಾಮಗಳು. ಸುಪರ್ಣ ಅಂತ ಹೇಳಿ ಅಲ್ಲಿ ನೋಡಿದ್ವಿ, ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ ಹೇಳಿ. ಯಾರ ಪರ್ಣಗಳು, ಯಾರ ವೇದ ಅಕ್ಷರಗಳು, ಛಂದಾಂಸಿ ಅಂದ್ರೆ ವೇದದ ಅಕ್ಷರಗಳು ಯಾರ ರೆಕ್ಕೆಗಳು, ಅವನ್ನ ಯಾರು ತಿಳಿದವರು ಅವರು ವೇದವನ್ನ ತಿಳಿದವರು ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನ ಮಾಡ್ಕೊಳ್ಬಹುದು. ಅಲ್ಲಿ ಹಾಗೆ ಇಲ್ಲಿ ಆ ಗರುಡ ವಿ ಧಾತ ಅಂದ್ರೆ ಗರುಡನ ಮೇಲೆ ಏರಿದವನು ಅಂತಂದ್ರೆ, ಈ ಗರುಡ ಅಂತಂದ್ರೆ ವೇದ ವಾಕ್ಗಳು, ಛಂದಃ ಪುರುಷ ಗರುಡ ಅಂತ ಹೇಳ್ತಾರೆ. ಹಾಗಾಗಿ ಈ ಸಾಕ್ಷಾತ್ ವೇದ ಸ್ವರೂಪಿಯಾದಂತಹ, ವೇದ ಅಕ್ಷರಗಳ ಸ್ವರೂಪಿಯಾದಂತಹ ಗರುಡನ ಮೇಲೆ ಕೂತು ಭಗವಂತ ಬರ್ತಾನೆ ಅಂತಂದ್ರೆ ವೇದಗಳಲ್ಲಿ ಭಗವಂತ ಇದ್ದಾನೆ. ನಾವು ವೇದಗಳಿಗೆ ಹತ್ತಿರವಾದಷ್ಟು, ವೇದಗಳ ರಹಸ್ಯವನ್ನು ತಿಳಿದು ಉಪಾಸನೆ ಮಾಡಿದಷ್ಟು ಭಗವಂತ ಆ ವೇದಗಳನ್ನ ಮೇಲೆ ಏರಿ ನಮ್ಮ ಬಳಿಗೆ ಬರ್ತಾನೆ ಅಂತ ಹೇಳಿ ಅದನ್ನೇ ಕೂಡ ನಾವು ಗರುಡ ವಾಹನ ಅಂತ ಹೇಳ್ತೀವಿ. ಮತ್ತೆ ಗರುಡ ಧ್ವಜ ಅಂತ ಹೇಳ್ತೀವಲ್ವಾ, ಈ ಧ್ವಜ ಅನ್ನೋದು ಕೂಡ ನಾವು ಬಾವುಟ ಅಂತ ಅರ್ಥ ಮಾಡ್ಕೋತೀವಿ. ಈಗ ಕೃಷ್ಣನ ಆ ರಥ ಏನಿತ್ತು ಅದ್ರ ಮೇಲೆ ಬಾವುಟ ಗರುಡದ ಚಿತ್ರ ಇರೋದಿತ್ತು ಅಂತ ಹೇಳಿ ನೋಡ್ತೀವಿ. ಸಿನಿಮಾಗಳಲ್ಲಿ ಚಿತ್ರಗಳಲ್ಲಿ ಅದನ್ನ ನೋಡ್ತೀವಿ. ಅಂದ್ರೆ ಗರುಡ ಧ್ವಜ ಅಂದ್ರೂ ಕೂಡ ಇದೇ ಅರ್ಥವನ್ನೇ ಬರುತ್ತೆ. ಸಂಸ್ಕೃತದಲ್ಲಿ ಧ್ವಜ ಗತವು ಅಂತ ಒಂದು ಧಾತು ಇದೆ. ನಾವು ಇದನ್ನ ಗಮನಿಸಿದ್ವಿ, ಪದೇ ಪದೇ ಹೇಳ್ತಾ ಇರೋದು ಏನಂದ್ರೆ, ಸಂಸ್ಕೃತದಲ್ಲಿ ಎಲ್ಲಿ ಗತಿ, ಚಲನೆ ಮತ್ತು ಬೆಳಕು ಅಂತ ಅರ್ಥ ಕೊಡೋ ಧಾತುಗಳಿದು ಅಲ್ಲೆಲ್ಲ ಜ್ಞಾನ ಅನ್ನೋದು ಅಂಡರ್ಸ್ಟುಡ್ ಅನ್ನೋ ಹಂಗೆ ಅದು ಇದ್ದೇ ಇರುತ್ತೆ ಅಂತ ಹೇಳಿ. ಹಾಗಾಗಿ ಗರುಡ ಧ್ವಜ ಅಂದ್ರೆ ಗರುಡನ ಮೇಲೆ ಚಲಿಸುವವನು ಅಂತಾನೆ ಅರ್ಥ. ಅಂದ್ರೆ ಅದೇ ಗರುಡ, ಛಂದೋಮಯ ಗರುಡ. ಗರುಡ ಧ್ವಜ ಅಂತಂದ್ರು, ಗರುಡ ವಾಹನ ಅಂದ್ರು, ವಿಧಾತ ಅಂದ್ರು ಅದೇ ಅರ್ಥ ಬರುತ್ತೆ. ಹಾಗಾಗಿ ವೇದ ಪುರುಷನಾದ ಅಂದ್ರೆ ಛಂದ ಪುರುಷನಾದ ಗರುಡನಲ್ಲಿ ಇದ್ದು ತನ್ಮೂಲಕ ನಮ್ಮ ಬಳಿಗೆ ಬರುವಂತಹ ಗರುಡ ವಾಹನ ಅನ್ನೋದು ವಿಧಾತ, ಅನ್ನೋದು ಭಗವಂತ ಅಂತ ಇಲ್ಲಿ ನಾವು ಅರ್ಥವನ್ನ ತಿಳ್ಕೊಳ್ಬೋದು. ಮುಂದಿನ ನಾಮ ಧಾತುರುತ್ತಮ ಅಂತ ಹೇಳಿ. ಧಾತು ಉತ್ತಮ ಅಂತ ಇದೆ, ಧಾತುರುತ್ತಮ ಅಂತ ಹೇಳ್ತೀವಿ. ಇಲ್ಲಿ ಧಾತು ಅಂದ್ರೆ ನಾವು ಹಿಂದೆ ನೋಡಿದ್ವಿ, ಹಾಗೆ ಇಲ್ಲೂ ಕೂಡ ಧಾತು ಅಂದ್ರೆ ಬ್ರಹ್ಮಾಂಡದ ಆಗು ಹೋಗುಗಳನ್ನು ನೇಮಿಸುವ ಪ್ರಕೃತಿ. ಅಂದ್ರೆ ಧಾತು ಅಂತಂದ್ರೆ ರೂಟು, ಮೂಲ ಧಾತು ಅಂತ ಹೇಳಿ. ಆ ಧಾತುವಿಗಿಂತ ಆ ಪ್ರಕೃತಿಯನ್ನು, ಈ ಜಗತ್ತಿನ ಎಲ್ಲ ಮೂಲ ಧಾತುವಾದ ಪ್ರಕೃತಿಗೂ ನಿಯಾಮಕನಾದವನ, ಅದರಿಂದ ಉತ್ತಮನಾದವನು, ಅತ್ಯಧಿಷ್ಠ ದಶಾಂಗುಲಂ ಅನಿಸಿಕೊಂಡವನು ಅವನು ಭಗವಂತ. ಅವನು ಧಾತು ಉತ್ತಮ ಅಂತ ಹೇಳಿ. ಇನ್ನೊಂದು ಧಾತುಗಳು ಅಂತಂದ್ರೆ
ಈ ಭೂಮಿಯನ್ನು ಧರಿಸಿದಂತಹ ಪರ್ವತಗಳು. ಧಾತು ಅಂದ್ರೆ ಧರಿಸಿದವನು ಅಂತ ಗೊತ್ತಾಗಿದೆ ನಮ್ಗೆ ಅರ್ಥ. ಈ ಭೂಮಿಯನ್ನ ಧರಿಸೋದು ಅಂತಂದ್ರೆ ಹೆಗಲ ಮೇಲೆ ಹೊತ್ಕೊಳ್ಳೋದು ಅಂತಲ್ಲ, ಈ ಭೂಮಿಯನ್ನ ಬ್ಯಾಲೆನ್ಸ್ ನ ಕಾಪಾಡೋದು. ನಾವು ಈಗ ನೋಡ್ತಾ ಇರ್ತೀವಿ, ಪ್ರಕೃತಿ ನ್ಯಾಚುರಲ್ ಕೆಲಾಮಿಟೀಸ್ ಅಂತೆಲ್ಲ ಆಗ್ತಾ ಇರತ್ತೆ. ಈ ಪರ್ವತಗಳನ್ನೆಲ್ಲ ಸಿಡಿಸಿ ಬಂಡೆಗಾಗಿ ಕಲ್ಲಿಗಾಗಿ ಸಿಡಿಸ್ತಾ ಇದ್ದಂಗೆ ಅಲ್ಲಿ ಭೂಕಂಪಗಳಾಗೋದು, ವ್ಯತ್ಯಾಸಗಳಾಗೋದು ಎಲ್ಲ ಗಮನಿಸ್ತೀವಿ. ಹಾಗಾಗಿ ಆ ಪರ್ವತಗಳಲ್ಲಿರೋದ್ರಿಂದ ಭೂಮಿ ಆ ಪದರಗಳಲ್ಲಿ ಆ ಬ್ಯಾಲೆನ್ಸ್ ಅನ್ನೋದು ಒಂದು ಕಾಪಾಡಿಕೊಳ್ಳುತ್ತೆ. ಅದು ಇಲ್ಲ ಅಂತ ಅಂದಾಗ ಭೂಮಿಯಲ್ಲಿ ಏರುಪೇರಾಗುತ್ತೆ, ಭೂಕಂಪಗಳಾಗುತ್ತೆ. ಈ ರೀತಿ ಅದನ್ನೆಲ್ಲ ನಾವು ಗಮನಿಸ್ತೀವಿ. ಹಾಗಾಗಿ ಭೂಮಿಯನ್ನ ಧರಿಸಿದವು ಅಂತಂದ್ರೆ ಧಾತುಗಳು. ಈ ಇದು ನಾವು ರಾಜರಾಜೇಶ್ವರರ ಮಂಗಳಾಷ್ಟಕ ಹೇಳ್ತೀವಿ, ಕೆಲವರಾದ್ರೂ ಪ್ರತಿದಿನ ಹೇಳ್ತಾರೆ, ಅಥವಾ ಈ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಹೇಳೋದನ್ನ ಕೇಳಿರ್ತಾರೆ. ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತಥಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷಧೌ ಸಿಂಹಸ್ತಥಾ ರೈವತಃ ಸಹ್ಯಾದ್ರಿರ್ವರಗಂಧಮಾದನಗಿರಿಃ ಮೈನಾಕ ಗೋಮಂತಕೌ ಇತ್ಯಾದ್ಯಾಃ ಭುವಿ ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಳಂ ಅಂತ ಹೇಳಿ ನಮ್ಮ ಪರಂಪರೆಯಲ್ಲಿ ಪರ್ವತಗಳಿಗೆ ಭೂಧರಗಳು ಅಂತಾನೆ ಕರೀತಾರೆ. ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಳಂ ಅಂತ ಇಲ್ಲಿ ರಾಜೇಶ್ವರ ಹೇಳಿರೋದು ಕೇಳಿದ್ದೀವಿ. ಹಾಗಾಗಿ ಈ ಭೂಮಿಯನ್ನ ಧರಿಸಿದ ಪರ್ವತಗಳು ಅವರಿಗೂ ಕೂಡ ಉತ್ತಮ. ಹೆಂಗೆ ಅಂದ್ರೆ ಉತ್ ಅಂದ್ರೆ ಪರ್ವತವನ್ನು ಎತ್ತಿ ಹಿಡಿದವನು ಯಾರು ಅಂತಂದ್ರೆ ಮಂಧರ ಪರ್ವತ. ಇಡೀ ಭೂಮಿಗೆ ಆಧಾರವಾದಂತಹ ಮಂಧರ ಪರ್ವತ, ಅದನ್ನ ಮಹಾಕೂರ್ಮನಾಗಿ ಎತ್ತಿ ಹಿಡಿದವನು ಭಗವಂತ ಕೂರ್ಮ ರೂಪದಿಂದ. ಹಾಗಾಗಿ ಅವನು ಧಾತು ಉತ್ತಮ ಉತ್ತಮ ಅಂತ ಆ ಇಡೀ ಭೂಮಿಯನ್ನು ಎತ್ತಿ ಹಿಡಿದಂತಹ ಭೂಮಿ ಅಂದ್ರೆ ಈ ಭೂಮಿ ಒಂದೇ ಅಂತಲ್ಲ, ಬೇರೆ ಬೇರೆ ಗ್ರಹಗೋಳಗಳಿವೆ, ಭೂಮಿಗಳು ಹತ್ತಾರು ಇರುತ್ತವೆ, ಸಾವಿರಾರು ಕೋಟಿ ಅಂತರ ಆ ಈ ಗ್ರಹಗೋಳಗಳಿವೆ. ಅವನ್ನು ಧರಿಸು ಅಲ್ಲೂ ಕೂಡ ಈ ಪರ್ವತ ಪ್ರಾಯವಾದಂತಹದ್ದು ಅದನ್ನ ಧರಿಸಿಡುವಂತಹದ್ದು ಇರುತ್ತವೆ. ಅವೆಲ್ಲವನ್ನು ಕೂಡ ಈ ಭಗವಂತನೇ ತನ್ನ ಸಂಕರ್ಷಣ ಶಕ್ತಿಯಿಂದ ಧರಿಸಿ ಹಿಡಿದವ ಅನ್ನೋ ಅರ್ಥದಲ್ಲಿ ಧಾತು ಉತ್ತಮ ಅಂತ ಹೇಳಿ ಅರ್ಥವನ್ನ ಮಾಡ್ಕೊಳ್ತೀವಿ. ಇನ್ನೊಂದು ಧಾತು ಋತ್ ತಮಃ ಅಂತ ಬಿಡಿಸ್ತಾರೆ. ಸತ್ಯಸಂದ್ರ ತೀರ್ಥರ ವಿವರಣೆ ಇದು. ಧಾತು ಅಂದ್ರೆ ಕ್ರಿಯಾಪದಗಳ ಮೂಲ. ಇಂಗ್ಲಿಷಲ್ಲಿ ರೂಟ್ ಅಂತ ಹೇಳ್ತಾರೆ. ಒಂದು ಪದಕ್ಕೆ ಅದಕ್ಕೊಂದು ಮೂಲ ಅಂತ ಇರುತ್ತೆ. ಅದು ಸಂಸ್ಕೃತದಲ್ಲಿ ಇರುವಂತಹ ವೈಶಿಷ್ಟ್ಯ ಅದು. ಈಗ ನಾವು ಸಿಂಹ ಅಂತಂದ್ರೆ ಏನು ಅರ್ಥ? ಲಯನ್ ಅನ್ನೋದ್ರೆ ಅದಕ್ಕೆ ಏನಾದ್ರು ವಿಶೇಷ ಅರ್ಥ ಇದೆಯಾ? ಇಲ್ಲ. ಆದ್ರೆ ಸಂಸ್ಕೃತದಲ್ಲಿ ಸಿಂಹ ಅಂದ್ರೆ ಹಿನಸ್ತೀತಿ ಸಿಂಹ ಅಥವಾ ಸಿಂಹತೀತಿ ಸಿಂಹ ಅಂತ ಹೇಳಿ ಕೊಲ್ಲುವಂತಹದ್ದು ಅನ್ನೋ ಅರ್ಥದಲ್ಲಿ ಸಿಂಹ ಅಂತ ಬಳಸ್ತೇವೆ. ಅಥವಾ ಈಗ ಅಗ್ನಿ ಅಂತ ಇದೆ, ಕನ್ನಡದಲ್ಲಿ ಬೆಂಕಿ ಅಂತಾರೆ. ಬೆಂಕಿಗೆ ಬೆಂಕಿ ಅಂತ ಯಾಕಂತಾರೆ ಗೊತ್ತಿಲ್ಲ, ವಿವರಗಳು ಸಿಗಲ್ಲ. ಫೈರ್ ಅಂತ ಯಾಕಂತಾರೆ ಇಂಗ್ಲಿಷ್ಲಿ ಹೋಗ್ಲಿ? ಇಲ್ಲ. ಆದ್ರೆ ಸಂಸ್ಕೃತದಲ್ಲಿ ಅಗ್ನಿ ಅಂದ್ರೆ ಅಗಂ ನಯತೀತಿ ಅಗ್ನಿ ಅಂತ ವಿವರಣೆಯಲ್ಲಿ ಅಗ್ನಿ ಅಂತ ಅಲ್ಲಿ ಆ ಧಾತು ನಿಷ್ಪತ್ತಿ ಕೊಡ್ತಾರೆ. ಅಂದ್ರೆ ಯಾವುದು ಸ್ವತಃ ಚಲಿಸಲಾರದಕ್ಕೆ ಚಲನೆಯನ್ನು ಕೊಡುವಂತಹದ್ದು ಅಗ್ನಿ ಅಂತ ಹೇಳಿ. ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಧಾತುವಿನಿಂದ ಏನೋ ಒಂದು ನಿಷ್ಪನ್ನವಾಗತ್ತೆ. ಈಗ ಗಚ್ಚತಿ ಹೋಗ್ತಾನೆ ಅಂದ್ರೆ ಅದು ಗಮಲ್ರಿ ಗತಿ ಅನ್ನೋಂಥ ಒಂದು ಅರ್ಥವನ್ನ ಕೊಡುತ್ತೆ. ಅಥವಾ ವಹತಿ ಅಂದ್ರೆ ವಹಪ್ರಾಪಣೆ ಅಂತ ಒಂದು ಧಾತು ಇರುತ್ತೆ. ಗಮಲ್ರಿ ಗತವು ಅಂತಿದೆ. ಹೀಗೆ ಈಗ ಡುಧಾನ್ಯು ಧಾರಣ ಪೋಷಣೆಯೋ ಅಂತ ಒಂದು ಧಾತು ನೋಡಿದ್ವಿ. ಇದಕ್ಕೆ ಬೇರೆ ಬೇರೆ ಇದಕ್ಕೆ ಒಂದೊಂದು ಕ್ರಿಯಾಪದಕ್ಕೂ ಒಂದೊಂದು ಧಾತು ಅಂತ ಇರುತ್ತೆ. ಆ ಎಲ್ಲಾ ಧಾತುಗಳು ಕೂಡ ಯಾವ ಭಗವಂತ ಈ ಎಲ್ಲಾ ಧಾತುಗಳಿಂದಲೂ ವಚ್ಚನಾಗಿದ್ದಾನೆ ಅಂತ ಹೇಳಿ. ಅಂದ್ರೆ ಕ್ರಿಯಾಪದ ಭಗವಂತನಲ್ಲಿ ಮಾತ್ರ ನಾಮಪದವಾಗಿ ಬದಲಾಗುತ್ತಂತೆ. ಬೇರೆ ಎಲ್ಲರಿಗೂ ಕ್ರಿಯಾಪದ ಅಂದ್ರೆ ಹೋಗ್ತಾನೆ ಅಷ್ಟೇ, ಇದ್ದಾನೆ ಅಂದ್ರೆ ಇದ್ದಾನೆ, ಇನ್ನೊಂದೇನೋ ಒಂದು ಕ್ರಿಯಾಪದ. ಆದ್ರೆ ನಿಮ್ಗೆ ನಾವು ಸಾಮಾನ್ಯವಾಗಿ ಗಮನಿಸೋದು ಏನು ಅಂತಂದ್ರೆ, ಯಾವುದೇ ವಸ್ತುವಿಗಾಗಲಿ ವಿಷಯ ಅಥವಾ ಒಂದು ಕಾನ್ಸೆಪ್ಟ್ ಏನೋ ಒಂದು ಥಿಯರಿ ಆಗಲಿ, ಅದು ಯಾರಿಂದ ಕಾಣಿಸಿಕೊಳ್ಳುತ್ತೋ ಅವರಿಗೆ ಅದು ಯಾರಿಂದ ಉತ್ಪನ್ನವಾಯಿತೋ ಅವನ ಹೆಸರೇ ಅದಕ್ಕೂ ಕೂಡ ಬಂದ್ಬಿಡುತ್ತೆ. ಈಗ ನಾವು ಎಷ್ಟೊಂದು ಥಿಯರಿಗಳಿದೀವಿ ಇದೆ ನೋಡ್ತೀವಿ, ವಿಜ್ಞಾನದಲ್ಲಿ ಗಣಿತಗಳಲ್ಲಿ ನೋಡ್ತೀವಿ.
ಅದು ಯಾವುದೋ ಒಬ್ಬ ವ್ಯಕ್ತಿ ಅದನ್ನ ಇನ್ವೆಂಟ್ ಮಾಡ್ತಾನಲ್ಲ, ಅವನ ಹೆಸರೇ ಅವನು ಇನ್ವೆಂಟ್ ಮಾಡಿದ ವಿಷಯಕ್ಕೂ ಬಂದ್ಬಿಡತ್ತೆ. ಹಾಗೆ ಎಲ್ಲ ಭಗವಂತ ಎಲ್ಲ ಕ್ರಿಯೆಗಳನ್ನು ಎಲ್ಲರಲ್ಲಿ ಇದ್ದು ಆ ಕ್ರಿಯೆಗಳನ್ನು ಅವನೇ ಮಾಡಿಸ್ತಾನೆ. ಆದ್ರಿಂದ ಆ ಕ್ರಿಯೆಯಿಂದ ವಾಚ್ಯನಾದವನು ಕೂಡ ಭಗವಂತನೇ ಆಗ್ತಾನೆ ಅಂತ ಹೇಳಿ ಇಲ್ಲಿ ಅನುಸಂಧಾನ. ಹಾಗಾಗಿ ಎಲ್ಲ ಧಾತುಗಳಿಂದ ಋತ್ ಅಂದ್ರೆ ಹೇಳಲ್ಪಡುವವನು ವಾಚ್ಯನಾದವರಲ್ಲಿ ಉತ್ ತಮಃ, ಋತ್ ತಮಃ ಅಂದ್ರೆ ನಾವು ಈ ಡಿಗ್ರಿ ಅಂತ ಇಂಗ್ಲಿಷ್ ನೋಡ್ತೀವಲ್ಲ, ಸೂಪರ್ಲೇಟಿವ್ ಡಿಗ್ರಿ ಅಂತ, ಅದು ಸೂಪರ್ಲೇಟಿವ್ ಅಂದ್ರೆ ಇದು ತಮ ತರ ತಮ ಅಂತ ಕೇಳಿರ್ತೀವಿ. ಹಾಗಾಗಿ ಆ ಕ್ರಿಯಾಪದದಿಂದ ವಾಚ್ಯರಾಗಬಲ್ಲವರಿಗಿಂತಲೂ ಉತ್ತಮನಾದವನು ಧಾತು ರುತ್ತಮಃ ಅಂತ ಹೇಳಿ. ಇನ್ನೊಂದು ಧಾತು ಅಂತಂದ್ರೆ ಶರೀರದಲ್ಲಿರುವಂತಹ ಚರ್ಮ, ಮಾಂಸ, ಸ್ನಾಯು, ಅಸ್ಥಿ, ಮಜ್ಜೆ, ಈ ಎಲ್ಲ ಧಾತುಗಳು. ಈ ಎಲ್ಲ ಧಾತುಗಳಲ್ಲಿ ಇದ್ದು ಅಂದ್ರೆ ಪಂಚರೂಪದಿಂದ ಪ್ರಾಣದೇವರು ಇರ್ತಾರಂತೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳಿ ನಾವು ಪಂಚ ಪ್ರಾಣಗಳ ರೂಪಗಳ ಬಗ್ಗೆ ಕೇಳಿರ್ತೀವಿ. ಹಾಗೆ ಈ ಎಲ್ಲ ಧಾತುಗಳಲ್ಲಿ ಪಂಚ ರೂಪಗಳಲ್ಲಿ ಇದ್ದು ಅದು ಎತ್ತಿ ಹಿಡಿದು ನಿಲ್ಲಿಸುವಂತಹ, ಆ ಶರೀರ ಬೀಳದೆ ಇರೋಂಗೆ ನಿಲ್ಲಿಸೋದು ಪ್ರಾಣದೇವರಾದರೆ, ಆ ಪ್ರಾಣದೇವರಿಗೂ ಕೂಡ ನಿಯಾಮಕನಾದವನು ಅಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ರೂಪದಲ್ಲಿ ಪ್ರಾಣದೇವರಿದ್ರೆ, ಆ 5 ರೂಪದಲ್ಲೂ ಕೂಡ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ರೂಪಗಳಲ್ಲಿ ಭಗವಂತ ಇದ್ದು ಅದನ್ನ ನಿಯಮನ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ಆ ಧಾತು ಉತ್ತಮ, ಆ ಎಲ್ಲ ಧಾತುಗಳನ್ನು ಹಿಡಿದು ನಿಲ್ಲಿಸುವಂತಹ ಪ್ರಾಣದೇವರಿಗೂ ಕೂಡ ಉತ್ತಮನಾದವನು, ಉತ್ತಮ ಧಾತು ಅಂತ ಹೇಳಿ ಆ ಭಗವಂತನನ್ನ ಕರೀತಾರೆ. ಇನ್ನೊಂದು ಧಾತು ಅಂದ್ರೆ ಮೂಲ ಅಂತ ಕೇಳಿದ್ವಿ. ಈ ಜಗತ್ತಿನ ಮೂಲ ಶಕ್ತಿಗಳು, ಈ ಜಗತ್ತು ನಡೆಯೋದ್ರಲ್ಲಿ ಅಂದ್ರೆ ಈಗ ಎಲ್ಲ ಖಗೋಳಗಳು, ಭೂಗೋಳಗಳು ಏನೋ ಒಂದು ಚಲಿಸ್ತಾ ಇದೆ. ಆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ ರೇಂಜ್ ಅಲ್ಲಿ, ಅದೇ ಒಂದು ಅಳತೆಯಲ್ಲಿ, ಅದೇ ದಾರಿಯಲ್ಲಿ ಚಲಿಸ್ತಾ ಇರುತ್ತೆ. ಅಲ್ಲಿ ವ್ಯತ್ಯಾಸಗಳಾಗಲ್ಲ. ಹಾಗೆ ಎಲ್ಲವೂ ಯಾವುದೋ ಒಂದು ಪ್ಯಾಟರ್ನ್ ಅಲ್ಲಿ ನಡೆಯೋದಕ್ಕೆ ಯಾರ್ಯಾರು ಮೂಲ ಶಕ್ತಿಗಳಂತೂ ಇದ್ದಾರೋ ಆ ಎಲ್ಲ ಮೂಲ ಶಕ್ತಿಗಳಿಗೂ ಮೂಲನಾಗಿರುವವನು ಭಗವಂತ ಅಂತ ಹೇಳಿ ಧಾತುರುತ್ತಮಃ ಅಂತ ಇಲ್ಲಿ ನಾವು ಯೋಚನೆ ಮಾಡಬೇಕು. ಇಲ್ಲಿಗೆ ಸ್ವಲ್ಪ ಹೆಚ್ಚಾಗಿ ಸಮಯ ತಗೊಳ್ತು ಈ ವಿಡಿಯೋ. ಅಂದ್ರೆ ಹಿಂದಿನ ಶ್ಲೋಕದ್ದು ಒಂದು ಶಬ್ದ ಅಲ್ಲಿ ವೈಶಿಷ್ಟ್ಯವನ್ನು ನೋಡ್ತಾ ಸ್ವಲ್ಪ ಸಮಯ ಹೆಚ್ಚಾಗಿ ತಗೊಳ್ತು. ಆದರೂ ಭಗವಂತನ ಧ್ಯಾನದಲ್ಲಿ ಇಷ್ಟು ಸಮಯ ಕಳೆದಿದ್ದು ಒಂದು ಸಾರ್ಥಕತೆ ಇದೆ ಅಂತ ಅನ್ಕೊಳ್ಳುತ್ತಾ ಅನುಸಂಧಾನದೊಂದಿಗೆ ಇಂದಿನ ಈ ಒಂದು ವಿಷ್ಣು ಸಹಸ್ರನಾಮದ ಚಿಂತನೆಯನ್ನ ತಾತ್ಕಾಲಿಕವಾಗಿ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಇನ್ನು ಮುಂದಿನ ಶ್ಲೋಕವನ್ನು, ಭಗವಂತನ ನಾಮಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಜೈ ಶ್ರೀರಾಮ್.